ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಭಯ ಆಗ್ತಿದೆಯಾ? ಭಯ ಇರೋದು ತಪ್ಪಲ್ಲ, ಯಾಕಂದರೆ ನಮಗೆ ಗೊತ್ತಿಲ್ಲದಲ್ಲೇ ಏನೇ ಮಾಡೋಕ್ಕೋದ್ರೂ ಅದು ನಮಗೆ ಭಯ ಹುಟ್ಟಿಸುತ್ತೆ. ಇದರಿಂದ ನಿಮಗೆ ಈ ಥರ ಯೋಚನೆಗಳು ಬರ್ತಿರ್ಬೋದು, ದುಡ್ಡು ಹೋಗ್ಬಿಟ್ರೆ, ಲಾಸ್ ಆಗಿಬಿಟ್ರೆ ಇದು ಗ್ಯಾಮ್ಲಿಂಗ್ ಅಲ್ವಾ ಅಂತ. ಆ್ಯಕ್ಚುಲಿ ವಾರನ್ ಬಫೆಟ್ ಒಂದು ಮಾತು ಹೇಳ್ತಾರೆ, ರಿಸ್ಕ್ ಕಮ್ ಫ್ರಮ್ ನಾಟ್ ನೋಯಿಂಗ್ ವಾಟ್ ಯು ಆರ್ ಡೂಯಿಂಗ್ ಅಂತ. ಅಂದರೆ ನಿಮಗೆ ಗೊತ್ತಿಲ್ಲದಲ್ಲೇ ಏನೇ ಮಾಡಿದ್ರು ಕೂಡ ಅದು ರಿಸ್ಕೇನೆ. ಎಷ್ಟೋ ಜನ ತಗೊಂಡೋಗಿ ಬ್ಯಾಂಕಲ್ಲಿ FD ಇಡ್ತಾರೆ, ಅಲ್ಲಿ ತುಂಬ ಸೇಫು ಮತ್ತು ಸೆಕ್ಯೂರ್ಡ್ ಅನ್ಕೊಂತಾರೆ. ಸ್ಟಿಲ್ ಅವ್ರಿಗೆ ಬ್ಯಾಂಕ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ, ಈ ದುಡ್ಡು ಬ್ಯಾಂಕ್ ಏನು ಮಾಡುತ್ತೆ ಅಂತ ಗೊತ್ತಿಲ್ಲ. ಅಲ್ಲೂ ಕೂಡ ಗೊತ್ತಿಲ್ಲದಲ್ಲೇ ಮಾಡ್ತಿದ್ದಾರೆ, ಬಟ್ ಅಲ್ಲಿ ರಿಸ್ಕ್ ಕಾಣ್ತಾ ಇಲ್ಲ. ಬಟ್ ಸ್ಟಾಕ್ ಮಾರ್ಕೆಟಲ್ಲಿ ರಿಸ್ಕ್ ಕಾಣ್ತಾ ಇದೆ. ಈ ವಿಡಿಯೋದಲ್ಲಿ ನಾವು ಮನಿ ಯಾವ ರೀತಿ ಫ್ಲೋ ಆಗುತ್ತೆ, ಮನಿ ಯಾವ ರೀತಿ ವರ್ಕ್ ಆಗುತ್ತೆ, ನೀವು ಬ್ಯಾಂಕಲ್ಲಿ ದುಡ್ಡು ಇಡ್ತೀರಲ್ಲ, FD ಇಡ್ತೀರಲ್ಲ, ಆ ದುಡ್ಡು ಏನಾಗುತ್ತೆ, ಯಾವ ರೀತಿ ಯೂಸ್ ಆಗುತ್ತೆ, ಯಾವ ರೀತಿ ಇನ್ವೆಸ್ಟ್ ಆಗುತ್ತೆ, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ಲಿ ಇನ್ಫಾರ್ಮೇಷನ್ ತಗೊಳ್ಳೋಣ. ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಮೇಲೆ ಇರೋ ಭಯ ಸ್ವಲ್ಪ ಕಮ್ಮಿ ಆಗ್ಬೋದು ಅಂತ ಅನಿಸುತ್ತೆ. ಈ ವಿಡಿಯೋ ನೋಡಿಕೊಂಡು ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋ ಡಿಸಿಷನ್ ಮಾಡಬೇಡಿ, ಯಾಕಂದರೆ ನಾನು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ. ನೀವೇನಾದರೂ ಇನ್ವೆಸ್ಟ್ ಮಾಡಬೇಕಂದ್ರೆ ನೀವು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಥರ ಕನ್ಸಲ್ಟ್ ತೊಗೊಂಡು ಇನ್ವೆಸ್ಟ್ ಮಾಡಿ. ಈ ವಿಡಿಯೋ ನೋಡಿಕೊಂಡು ಯಾವುದೇ ರೀತಿ ಇನ್ವೆಸ್ಟಿಂಗ್ ಡಿಸಿಷನ್ನ ಮಾಡಬೇಡಿ. ಒಂದ್ಸಲ ಯೋಚನೆ ಮಾಡಿ, ಬ್ಯಾಂಕು ಏನು ಮಾಡ್ತಿದೆ ಅಂತ. ಬ್ಯಾಂಕ್ ಬಂದ್ಬಿಟ್ಟು ಬಿಸ್ನೆಸ್ ಮಾಡ್ತಾ ಇದೆ, ಯಾವುದೇ ರೀತಿ ಚಾರಿಟಿ ವರ್ಕ್ನ ಮಾಡ್ತಾ ಇಲ್ಲ. ಅಂದರೆ ದಾನ ಧರ್ಮಗಳ ಕೆಲಸ ಬ್ಯಾಂಕ್ ಏನು ಮಾಡ್ತಾ ಇಲ್ಲ. ನೀವು ಇಡೋ ದುಡ್ಡಿಗೆ ಬ್ಯಾಂಕು 5% 6% ಏನು ಇಂಟ್ರೆಸ್ಟ್ ಕೊಡುತ್ತಲ್ಲ ವರ್ಷಕ್ಕೆ, ಅದು ಬ್ಯಾಂಕು ನಿಮಗೆ ಉದ್ಧಾರ ಆಗಲಿ ಅಂತ ಏನು ಕೊಡ್ತಾ ಇಲ್ಲ. ಗೌರ್ಮೆಂಟು ತನ್ನ ಬ್ಯಾಲೆನ್ಸ್ ಶೀಟಿಂದ ಏನು ತೆಗೆದುಬಿಟ್ಟು ಎಲ್ಲರ ಅಕೌಂಟಲ್ಲೂ ಆಗ್ತಾ ಇಲ್ಲ. ಅಥವಾ ಬ್ಯಾಂಕ್ ಒಳಗಡೆ ಯಾವುದೋ ಒಂದು ಮರ ನೆಟ್ಟಿಲ್ಲ, ಮರದಿಂದ ದುಡ್ಡು ಬೆಳೀತಾ ಇದೆ, ನೀವು ಇಟ್ಟಿರೋ ದುಡ್ಡಿಗೆ ಆ ದುಡ್ಡನ್ನ ತಗೊಂಡು ಬ್ಯಾಂಕ್ ನಿಮಗೆ ಕೊಡ್ತಾ ಇದೆ ಅನ್ನೋಕ್ಕೆ. ಬ್ಯಾಂಕ್ ಏನು ಮಾಡ್ತಾ ಇದೆ, ನಿಮ್ಮ ದುಡ್ಡನ್ನ ಇನ್ನೊಬ್ರಿಗೆ ಕೊಡುತ್ತೆ, ಯಾರಿಗಾದ್ರೂ ಕೊಟ್ಟು ಅವ್ರು ಕೂಡ ಇಂಟ್ರೆಸ್ಟಿಂದ ಮಧ್ಯದಲ್ಲಿ ಬ್ಯಾಂಕ್ ಸ್ವಲ್ಪ ಇಟ್ಕೊಂಡು ಇನ್ನು ಉಳಿದಿದ್ದನ್ನು ನಿಮಗೆ ವಾಪಸ್ ಕೊಡುತ್ತೆ. ಇದು ಬ್ಯಾಂಕ್ನ ಬಿಸ್ನೆಸ್ ಮಾಡೆಲ್. ಬ್ಯಾಂಕು ಸುಮ್ಮನೆ ನಿಮಗೆ 6% ಕೊಡೋಕ್ಕೋಸ್ಕರ ಅವನಲ್ಲಿ ಬ್ರ್ಯಾಂಚ್ ಹಾಕ್ಕೊಂಡು ಎಂಪ್ಲಾಯ್ಗಳನ್ನ ಇಟ್ಕೊಂಡು ಮ್ಯಾನೇಜರ್ಗೆ ಬೈಕೊಂಡು ಈ ಥರ ಬಿಸ್ನೆಸ್ ಮಾಡಿ ನಿಮಗೆ 6% ಕೊಡೋಕ್ಕೋಸ್ಕರ ಏನು ಬ್ಯಾಂಕ್ ಮಾಡ್ತಾ ಇಲ್ಲ. ಬ್ಯಾಂಕ್ ಮಾಡ್ತಾ ಇರೋದು ಬ್ಯಾಂಕ್ ದುಡ್ಡು ಮಾಡೋಕ್ಕೆ. ಬ್ಯಾಂಕ್ ಹೆಂಗೆ ದುಡ್ಡು ಮಾಡುತ್ತೆ? ಬ್ಯಾಂಕು ನಿಮ್ಮ ದುಡ್ಡಿಂದ ದುಡ್ಡು ಮಾಡುತ್ತೆ. ನೀವು ಬ್ಯಾಂಕಲ್ಲಿ ಹೋಗಿ ಡೆಪಾಸಿಟ್ ಇಟ್ಟಿರ್ತೀರಲ್ವಾ, ಡೆಪಾಸಿಟ್ ಇಟ್ಟಿರೋದನ್ನು ಬ್ಯಾಂಕ್ ಏನು ಮಾಡುತ್ತೆ, ಇನ್ನೊಬ್ಬರಿಗೆ ಸಾಲ ಕೊಡುತ್ತೆ, ಇಂಟ್ರೆಸ್ಟ್ ರೇಟ್ನ ಚಾರ್ಜ್ ಮಾಡಿ ಮಧ್ಯದಲ್ಲಿ ಸ್ವಲ್ಪ ದುಡ್ಡು ಇಟ್ಕೊಂಡು ನಿಮಗೆ FDನಲ್ಲಿ ರಿಟರ್ನ್ ಕೊಡುತ್ತೆ. ಇವಾಗ ನೀವು ಯೋಚನೆ ಮಾಡಿ, ನಿಮಗೆ ಬ್ಯಾಂಕಲ್ಲಿ ಇಟ್ಟರೆ ಸೇಫ್ಟಿ ಅಂತ ಅಂದ್ಕೊಂಡಿದ್ದೀರಲ್ಲ, ಮತ್ತು FD ಅಂದರೆ ಸೆಕ್ಯೂರ್ಡ್ ಅಂತ ಅಂದ್ಕೊಂಡಿದ್ದೀರಲ್ವಾ. ಇವಾಗ ನೀವು ರಿಸ್ಕೇ ತಗೊಳ್ತಿಲ್ವಾ, ನಿಮಗೆ ಇಲ್ಲಿ ರಿಸ್ಕೇ ಇಲ್ವಾ ಅಂತ ಯೋಚನೆ ಮಾಡಿ. 2 ಸೆಕೆಂಡ್ ಯೋಚನೆ ಮಾಡಿ. ರಿಸ್ಕ್ ಇದೆ, ನಿಮಗೆ ಕಣ್ಣಿಗೆ ಕಾಣ್ತಾ ಇಲ್ಲ. ಯಾಕಂದರೆ ಇಲ್ಲಿ ಬ್ಯಾಂಕ್ ರಿಸ್ಕ್ ತಗೊಂಡಿದೆ, ನೀವಲ್ಲ. ಈ 6% ಏನು ಕೊಡ್ತಾ ಇದೆಯಲ್ಲ ಬ್ಯಾಂಕ್ ಏನು ಮಾಡುತ್ತೆ, ನಿಮಗೆ ಫಿಕ್ಸ್ಡ್ ಆಗಿ ಕೊಡ್ತೀನಿ ಅಂತ ಹೇಳುತ್ತೆ. ಇಲ್ಲಿ ಫಿಕ್ಸ್ಡ್ ಆಗಿ ನಿಮಗೆ ಸಿಗುತ್ತೆ. ಇದರಿಂದ ನಿಮಗೆ ರಿಸ್ಕ್ ಕಾಣ್ತಾ ಇಲ್ಲ, ಬಟ್ ರಿಸ್ಕ್ ಬ್ಯಾಂಕ್ ತಗೊಂಡಿದೆ. ಯಾರಿಗೋ ಒಬ್ನಿಗೆ ಲೋನ್ ಕೊಟ್ಟಿದೆ ಅಂದರೆ ಆ ಲೋನ್ ಕೊಟ್ಟಿರೋ ನಾಳೆ ವಾಪಸ್ ಕೊಡಲಿಲ್ಲದ್ರೆ ನಿಮ್ಮ FD ದುಡ್ಡನ್ನ ಬ್ಯಾಂಕ್ ಯಾವ ರೀತಿ ವಾಪಸ್ ಕೊಡೋಕ್ಕಾಗತ್ತೆ? ನೀವು ಹೇಳ್ಬೋದು ಗ್ಯಾರಂಟಿಡ್ ಇದು, ಫಿಕ್ಸ್ಡ್ ಇದು ಅಂತ. ನೀವೊಂದು ಇದನ್ನು ನೋಡಿದ್ದೀರಲ್ವ, RBI ಪಾಲಿಸಿನ. RBI ಏನು ಹೇಳುತ್ತೆ, DICGC ಅಂಡರಲ್ಲಿ ಪ್ರತಿಯೊಂದು ಬ್ಯಾಂಕ್ ಅಕೌಂಟಲ್ಲಿ ಏನು ದುಡ್ಡು ಇಟ್ಟಿರ್ತೀರಲ್ಲ, ಮ್ಯಾಕ್ಸಿಮಮ್ ಅಂದರೂ 5 ಲಕ್ಷ ಮಾತ್ರ ನಾವು ನಿಮಗೆ ವಾಪಸ್ ಕೊಡ್ತೀವಿ. ಬ್ಯಾಂಕ್ ಮುಳುಗೋದ್ರೆ ಅದಕ್ಕಿಂತ ಜಾಸ್ತಿ ನಾವು ಕೊಡಲ್ಲ ಅಂತ ಹೇಳುತ್ತೆ. ಹಂಗಿದ್ರೆ 5 ಲಕ್ಷದವರೆಗೂ ಮಾತ್ರ ಗೌರ್ಮೆಂಟ್ ನಿಮಗೆ ಸೆಕ್ಯೂರ್ ಕೊಡ್ತಾ ಇದೆ. ಅದ್ರ ಮೇಲ್ಗಡೆ ಇರೋ ದುಡ್ಡು ಎಲ್ಲಿದೆ ಸೆಕ್ಯೂರಿಟಿ? ನಮ್ಮ ಇಂಡಿಯಾದಲ್ಲಿ ಸುಮಾರು 250 ಲಕ್ಷ ಕೋಟಿಯಷ್ಟು ದುಡ್ಡನ್ನ ನಮ್ಮ ಜನ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದ್ದಾರೆ. ನಮ್ಮ ಇಂಡಿಯಾದ ಎಂಟೈರ್ GDPನೇ 357 ಲಕ್ಷ ಕೋಟಿ. ಬ್ಯಾಂಕ್ ಇಲ್ಲಿ ಏನು ಕೆಲಸ ಮಾಡ್ತಾ ಇದೆ ಅಂದರೆ ಮಿಡಲ್ ಮ್ಯಾನ್ ಕೆಲಸ ಮಾಡ್ತಾ ಇದೆ. ಅಂದರೆ ನಿಮ್ಮ ದುಡ್ಡನ್ನ ಬ್ಯಾಂಕ್ ರಿಸ್ಕ್ ತಗೊಂಡು ದುಡ್ಡು ಮಾಡಿ ನಿಮಗೆ ಒಂದು ಫಿಕ್ಸ್ಡ್ ರಿಟರ್ನ್ನ ವಾಪಸ್ ಕೊಡ್ತಾ ಇದೆ. ಬಟ್ ಇಲ್ಲಿ ಫಿಕ್ಸ್ಡ್ ಅಂತ ಹೇಳ್ತಿರೋದು ಬ್ಯಾಂಕು. ಫಿಕ್ಸ್ಡ್ ಅಂತ ಹೇಳೋಕ್ಕೆ ಬ್ಯಾಂಕಿಗೆ ತಿಂಗಳ ಇಂಟ್ರೆಸ್ಟ್ ಬರ್ತಿರ್ಬೇಕಲ್ಲ. ಅವ್ರು ಯಾರಿಗೆ ಲೋನ್ ಕೊಟ್ಟಿರ್ತಾರೆ ಅವರು ತಿಂಗಳ ಇಂಟ್ರೆಸ್ಟ್ ಕಟ್ತಿರ್ಬೇಕಲ್ಲ, ಆವಾಗಲೇ ತಾನೇ ಬ್ಯಾಂಕು ಫಿಕ್ಸ್ಡ್ ರಿಟರ್ನ್ ಅಂತ ಹೇಳುತ್ತೆ. ಇಲ್ಲಾಂದರೆ ಏನಾಗುತ್ತೆ, ನೀವು ಇಟ್ಟಿರೋ ದುಡ್ಡು ಆಲ್ರೆಡಿ ಯಾರಿಗೋ ಕೊಟ್ಟಿದ್ದಾರೆ, ಅವ್ರು ವಾಪಸ್ ಕೊಡಲಿಲ್ಲದ್ರೆ ಏನಾಗುತ್ತೆ? ಬ್ಯಾಂಕ್ ಡಿಫಾಲ್ಟ್ ಆಗುತ್ತೆ, ನಿಮ್ಮ ದುಡ್ಡು ಹೋಗೇ ಬಿಡುತ್ತೆ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ರಿಸ್ಕ್ ಅಂದರೆ ಏನು ಅಂತ. ರಿಸ್ಕ್ ಫ್ರೀ ಅನ್ನೋದು ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ರಿಸ್ಕ್ ಫ್ರೀ ಅಂತ ನಿಮ್ಗೆ ಯಾರಾದರೂ ಹೇಳ್ತಿದ್ದಾರೆ ಅಂದರೆ ಅವ್ರು ಯಾರೋ ರಿಸ್ಕ್ ತೊಗೊಂಡಿದ್ದಾರೆ ಅಂತ ಅರ್ಥ. ರಿಸ್ಕ್ ತೊಗೊಂಡಲೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೇ ರಿಸ್ಕ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ತುಂಬ ಜನಕ್ಕೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು ತುಂಬ ರಿಸ್ಕಿ ಅನಿಸುತ್ತೆ, ಗ್ಯಾಂಬ್ಲಿಂಗ್ ಅನಿಸುತ್ತೆ. ಇಲ್ಲಿ ದುಡ್ಡು ಹಾಕಿದ್ರೆ ನಾನು ದುಡ್ಡು ಕಳ್ಕೊತೀನಿ ಅಂತ ತುಂಬ ಜನಕ್ಕೆ ಭಯ ಇರುತ್ತೆ. ಅದಕ್ಕೆ ತುಂಬ ಜನ ಸ್ಟಾಕ್ ಮಾರ್ಕೆಟಿಗೆ ಬರಲ್ಲ. ಅದರಲ್ಲೂ ನಮ್ಮ ಇಂಡಿಯಾದಲ್ಲಿ ತುಂಬ ಕಮ್ಮಿ ಜನ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಲ್ಲ. ಇದರಿಂದ ಪ್ರಾಬ್ಲಮ್ ಆಗ್ತಿರೋದು ನಿಮ್ಮಂಥ ಮಿಡಲ್ ಕ್ಲಾಸ್ಗೆ ಹೊರತು ಸ್ಟಾಕ್ ಮಾರ್ಕೆಟಿಗೆ ಅಲ್ಲ. ಯಾಕಂದರೆ ನೀವು ಬೇಸಿಕ್ನೇ ಅರ್ಥ ಮಾಡ್ಕೊಂಡಿಲ್ಲ, ಈ ದುಡ್ಡು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಈ ದುಡ್ಡು ಹೇಗೆ ವರ್ಕ್ ಆಗುತ್ತೆ ಅಂತ ಟಾಪ್ ಇನ್ವೆಸ್ಟರ್ಸ್ಗಳು ಮತ್ತು ಎಕ್ಸ್ಪೀರಿಯನ್ಸ್ ಇನ್ವೆಸ್ಟರ್ಸ್ಗಳಿಗೆ ಗೊತ್ತಿರುತ್ತೆ, ಬಟ್ ಅವ್ರು ಯಾರು ಬಂದು ಹೇಳೋದೂ ಇಲ್ಲ.
ನಮ್ಮ ಜನಕ್ಕೆ ಗೊತ್ತಾಗಲ್ಲ, ಗೊತ್ತಿರೋರು ಬಂದು ಯಾರು ಹೇಳ್ತಾನೂ ಇಲ್ಲ. ಇದರಿಂದ ನಮ್ಮ ಜನ ಈ ಟ್ರ್ಯಾಪಲ್ಲಿ ಸಿಗಾಕೊಂತಾನೆ ಇದ್ದಾರೆ. ಅದಕ್ಕೇನೆ ನಾವು ಈ ವಿಡಿಯೋದಲ್ಲಿ ಈ ಎಂಟೈರ್ ಸಿಸ್ಟಮ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಲ್ಲೇ ಸ್ಟಾಪ್ ಮಾಡ್ಬಿಡ್ಬೇಡಿ. ಬಿಕಾಸ್ ನಿಮ್ಗೊಂದು ರಿಯಾಲಿಟಿ ಗೊತ್ತಾಗುತ್ತೆ. ನೀವು ಇದನ್ನ 4 ಜನಕ್ಕೆ ಹೋಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಅವ್ರಿಗೂ ರಿಯಾಲಿಟಿ ಗೊತ್ತಾಗುತ್ತೆ. ಬಿಕಾಸ್ ಎಲ್ಲರೂ ಈ ವಿಡಿಯೋ ನೋಡಿರಲ್ಲ. ನೀವು ಕಲ್ತ್ಕೊಂಡ್ರೆ ನೀವು 4 ಜನಕ್ಕೆ ಹೋಗಿ ಹೇಳ್ಬೋದು. 4 ಜನಕ್ಕೆ ಹೋಗಿ ಹೇಳೋದ್ರಿಂದ ನೀವು 4 ಜನಕ್ಕೆ ಫೈನಾನ್ಷಿಯಲಿ ಎಜುಕೇಟ್ ಮಾಡ್ದಂಗಾಗುತ್ತೆ. ಅದಕ್ಕೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಒಂದು ಅರ್ಥ ಮಾಡ್ಕೊಳ್ಳಿ, ಈಗ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ಎಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಹೇಳಿ? ನೀವು ನಮ್ಮ ದೇಶದ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ, ಅವ್ರ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ. ಈಗ ಒಂದು ನಾವು ಎಕ್ಸಾಂಪಲ್ ತಗೊಳ್ಳೋಣ. ಯಾವ ಎಕ್ಸಾಂಪಲ್ ಅಂದರೆ ಸ್ಟಾಕ್ ಮಾರ್ಕೆಟಲ್ಲೇ ಬೆಟರ್ ಇನ್ವೆಸ್ಟ್ಮೆಂಟ್ ಮತ್ತು ಸೇಫರ್ ಇನ್ವೆಸ್ಟ್ಮೆಂಟ್ ಅಂದರೆ ಅದು ನಿಫ್ಟಿ 50 ಅಂತ. ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಬೆಟರ್ ಇನ್ವೆಸ್ಟ್ಮೆಂಟ್. ನಾನು ಇಲ್ಲಿ FD ಕಂಪೇರ್ ಮಾಡ್ತಿಲ್ಲ, FDಗಿನ ಸೇಫ್ ಅಂತ ಹೇಳ್ತಿಲ್ಲ. ಸ್ಟಾಕ್ ಮಾರ್ಕೆಟಲ್ಲೇ ಬೆಟರ್ ಇನ್ವೆಸ್ಟ್ಮೆಂಟ್ ಅಂದರೆ ನಿಫ್ಟಿ 50 ಕಂಪ್ನೀಸ್ ಅಂತ ಹೋಗಿ ಗೂಗಲಾಗಿ ಸರ್ಚ್ ಮಾಡಿ ಅಲ್ಲಿ ಹೋಗಿ ಇಮೇಜಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಕಂಪ್ನಿಗಳಿದಾವೆ ಅಂತ. ಇವೆಲ್ಲ ಕಂಪ್ನಿಗಳು ನಮ್ಮ ದೇಶದ 50 ಅತಿ ದೊಡ್ಡ ಕಂಪ್ನಿಗಳು. ಓಕೆ, ಇದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಥವಾ ನಿಫ್ಟಿನಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ಆ ದುಡ್ಡು ಈ 50 ಕಂಪ್ನಿಗಳ ಮೇಲೆ ಇನ್ವೆಸ್ಟ್ ಆಗುತ್ತೆ. ಈ ಕಂಪ್ನಿಗಳ ಬಿಸ್ನೆಸ್ಸು ಗ್ರೋ ಆಗೋದ್ರಿಂದ ನಿಫ್ಟಿ 50 ಕೂಡ ಮೇಲೋಗುತ್ತೆ. ಇಷ್ಟೊಂದು ಗೊತ್ತಾಯ್ತಲ್ವಾ ಇವಾಗ? ಬಟ್ ಡೈರೆಕ್ಟ್ ಈ ನಿಫ್ಟಿ ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಏನು ಪ್ರಾಬ್ಲಮ್ ಅಂದರೆ ಈ ನಿಫ್ಟಿ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಈ ನಿಫ್ಟಿ ಮೇಲೆ ಕೆಳಗೆ ಹೋಗೋದ್ರಿಂದ ಅಥವಾ ಸ್ಟಾಕ್ ಮಾರ್ಕೆಟ್ ಮೇಲೆ ಕೆಳಗೆ ಹೋಗೋದ್ರಿಂದ ನಮಗೆ ತುಂಬ ಕಂಫರ್ಟಬಲ್ ಅನಿಸಲ್ಲ. ನಾವು ಹಾಕಿರೋ 1,90,000ಕ್ಕೆ ಬಂದರೆ ಬೇಜಾರಾಗುತ್ತೆ. ಅದೇ ದುಡ್ಡು FDನಲ್ಲಿದ್ದರೆ ಅಲ್ಲೇ ಇರುತ್ತೆ. ಇದರಿಂದ ತುಂಬ ಜನ FDನ ಚೂಸ್ ಮಾಡ್ತಾರೆ, ಸ್ಟಾಕ್ ಮಾರ್ಕೆಟ್ನ ಚೂಸ್ ಮಾಡಲ್ಲ. ನಾವು ಲಾಂಗ್ ಪೀರಿಯಡಲ್ಲಿ ನಿಫ್ಟಿ 50ದು ಹಿಸ್ಟೋರಿಕಲ್ ರಿಟರ್ನ್ ನೋಡಿದ್ರೆ ನಿಫ್ಟಿ 50 ಆವರೇಜ್ ಆಗಿ 12ರಿಂದ 15% ರಿಟರ್ನ್ ಕೊಟ್ಟಿದೆ. ಇದು ಹಿಸ್ಟಾರಿಕಲ್ ರಿಟರ್ನು. ಫ್ಯೂಚರಲ್ಲಿ ಇಷ್ಟೇ ಬರುತ್ತೆ ಅಂತ ಗ್ಯಾರಂಟಿ ಅಲ್ಲ. ಹಿಸ್ಟಾರಿಕಲಿ ಇದು 12 to 15% ರಿಟರ್ನ್ ಕೊಟ್ಟಿದೆ. ಬಟ್ ಸ್ಟಾಕ್ ಮಾರ್ಕೆಟ್ ಏನು ತೋರಿಸುತ್ತೆ, ಓವರ್ ಎ ಪೀರಿಯಡ್ ಲಾಂಗ್ ಪೀರಿಯಡಲ್ಲಿ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗಿದೆ. ನೀವು ಸುಮ್ಮನೆ ಗೂಗಲ್ಗೆ ಹೋಗಿ ಸರ್ಚ್ ಮಾಡಿ ನಿಫ್ಟಿ 50 ಆವರೇಜ್ ರಿಟರ್ನ್ ಫ್ರಮ್ ಲಾಸ್ಟ್ 20 years ಅಂತ ಸರ್ಚ್ ಮಾಡಿ ಏನು ರಿಸಲ್ಟ್ ಬರುತ್ತೆ? 15.23% ರಿಸಲ್ಟ್ ಬರುತ್ತೆ. ಅಂದರೆ ನಿಫ್ಟಿ ಕಳೆದ 20 ವರ್ಷದಿಂದನೂ 15% CAGR ರಿಟರ್ನ್ ಕೊಟ್ಟಿದೆ. ಸೆನ್ಸೆಕ್ಸು 40 ವರ್ಷದಿಂದನೂ ಅರೌಂಡ್ 18% CAGR ರಿಟರ್ನ್ ಕೊಟ್ಟಿದೆ. ಬಟ್ 15% ಕೊಡುತ್ತೆ ಅಂತ ಗೊತ್ತಿದ್ರು ಕೂಡ ಇನ್ವೆಸ್ಟ್ ಮಾಡೋಕ್ಕೆ ಯಾಕೆ ಭಯ? ಯಾಕಂದರೆ ನೆಕ್ಸ್ಟ್ ಇಯರೇ ಕೊಡುತ್ತೆ ಅಂತ ಗೊತ್ತಿಲ್ಲ, ಅದ್ರ ನೆಕ್ಸ್ಟ್ ಇಯರೇ ಕೊಡುತ್ತೆ ಅಂತ ಗೊತ್ತಿಲ್ಲ. ವೊಲಟಿಲಿಟಿ ಇರೋದ್ರಿಂದ ನಮಗೆ ಭಯ ಆಗುತ್ತೆ. FDನಲ್ಲಿ ಸೇಫ್ ಅನಿಸುತ್ತೆ. ಬಟ್ ನಿಮಗೆ ನಾನು ಇವಾಗ ಹೇಳೋ ವಿಷಯ ಅರ್ಥ ಆದರೆ ನಿಮಗೆ ಕಂಪ್ಲೀಟ್ಲಿ ಕ್ಲಾರಿಟಿ ಬರುತ್ತೆ. ನಿಮ್ಗೆ ಇಷ್ಟು ದಿವಸ ಏನಿತ್ತಲ್ಲ ಡೌಟು, ಅದು ಕಂಪ್ಲೀಟ್ಲಿ ಕ್ಲಿಯರ್ ಆಗುತ್ತೆ. ಈಗ ನೀವು ಬ್ಯಾಂಕಲ್ಲಿ ಹೋಗಿ ದುಡ್ಡು ಇಡ್ತೀರಲ್ವಾ, ಬ್ಯಾಂಕ್ ಹೋಗಿ ಇನ್ನೊಬ್ರಿಗೆ ದುಡ್ಡು ಕೊಡುತ್ತೆ. ಯಾರಿಗೆ ಕೊಡುತ್ತೆ ಅಂದರೆ ಬೇರೆಯವರಿಗೆ ಲೋನ್ ಕೊಡುತ್ತೆ. ಮೆಜಾರಿಟಿ ಲೋನ್ ಯಾರಿಗೆ ಕೊಡುತ್ತೆ ಗೊತ್ತಾ? ಕಾರ್ಪೊರೇಟ್ಸ್ಗೆ ಕೊಡುತ್ತೆ. ಕಾರ್ಪೊರೇಟ್ ಕಂಪ್ನಿಗಳು ಸಾಲ ಮಾಡ್ತಾರಲ್ಲ, ಕಂಪ್ನಿ ಬಿಸ್ನೆಸ್ ನಡ್ಸೋಕ್ಕೆ ಸಾಲ ಮಾಡ್ತಾರಲ್ಲ, ಅವ್ರಿಗೆ ಲೋನ್ ಕೊಡುತ್ತೆ. ಇಲ್ಲಿ ನೋಡಿ SBI ಇದು ಟೋಟಲ್ ಲೋನ್ ಬುಕ್ ನೋಡಿ. ಲೋನ್ ಬುಕ್ ಅಂದರೆ ಟೋಟಲ್ SBI ಯಾರ್ಯಾರಿಗೆ ಲೋನ್ ಕೊಟ್ಟಿದೆ ಅಂತ. SBIನೇ ಯಾಕೆ ಎಕ್ಸಾಂಪಲ್ ತೊಗೊಳ್ತಿದ್ದೀನಿ ಅಂದರೆ ನಮ್ಮ ಇಂಡಿಯಾದಲ್ಲಿ ಮೋಸ್ಟ್ ಆಫ್ ದಿ ಜನ ದುಡ್ಡಿಟ್ಟಿರೋದು ಗೌರ್ಮೆಂಟ್ ಬ್ಯಾಂಕಲ್ಲೇ. ಅದಕ್ಕೆ ಟಾಪ್ 1 ಟಾಪ್ 2 ಗೌರ್ಮೆಂಟ್ ಬ್ಯಾಂಕ್ನೇ ಎಕ್ಸಾಂಪಲ್ ತೊಗೊಳೋಣ. SBI ನಮ್ಮ ಇಂಡಿಯಾದ ಅತಿ ದೊಡ್ಡ ಬ್ಯಾಂಕ್. ಈಗ SBI ಯಾರ್ಯಾರಿಗೆ ಲೋನ್ ಕೊಟ್ಟಿದೆ ಅಂದರೆ 33.11% SBI ಕಾರ್ಪೊರೇಟ್ಸ್ಗಳಿಗೆ ಲೋನ್ ಕೊಟ್ಟಿದೆ. ಕಾರ್ಪೊರೇಟ್ಸ್ ಅಂದ್ರೇನು? ಈ ಬಿಸ್ನೆಸ್ಗಳು, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು, ದೊಡ್ಡ ದೊಡ್ಡ ಕಾರ್ಖಾನೆಗಳು, ದೊಡ್ಡ ದೊಡ್ಡ ಬಿಸ್ನೆಸ್ಗಳು, ಸರಿನಾ? ಇನ್ನು 14.49% ಯಾರಿಗೆ ಲೋನ್ ಕೊಟ್ಟಿದೆ ಅಂದರೆ SMEಗೆ ಲೋನ್ ಕೊಟ್ಟಿದೆ. SME ಅಂದರೆ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್. ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸ್ಗೆ ಲೋನ್ ಕೊಟ್ಟಿದೆ. ಎಷ್ಟಂದರೆ 14.49%. ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸ್ಗಳು ಕೂಡ ಬಿಸ್ನೆಸ್ಸೇ ಅಲ್ವಾ? ಒಟ್ಟಿನಲ್ಲಿ ಇವೆರಡೂ ಸೇರಿಕೊಂಡ್ರೆ ಸುಮಾರು 47.6% ಟೋಟಲ್ ಲೋನ್ ಬುಕ್ಕಲ್ಲಿ SBI ಬಿಸ್ನೆಸ್ಗಳಿಗೆ ಲೋನ್ ಕೊಟ್ಟಿದೆ. ಈ ಬಿಸ್ನೆಸ್ಗಳು ಎಲ್ಲಿದ್ದಾವೆ? ಸ್ಟಾಕ್ ಮಾರ್ಕೆಟಲ್ಲಿದ್ದಾವೆ. ಓಕೆ, ಇದೊಂದು ಅರ್ಥ ಮಾಡ್ಕೊಳ್ಳಿ. ಈ ಬಿಸ್ನೆಸ್ ಎಲ್ಲನೂ ಸ್ಟಾಕ್ ಮಾರ್ಕೆಟಲ್ಲಿ ಇದಾವೆ. ಈಗ ನಾವು ಕೆನರಾ ಬ್ಯಾಂಕಿಗೆ ಬರೋಣ. ಕೆನರಾ ಬ್ಯಾಂಕ್ ಸೆಕೆಂಡ್ ಲಾರ್ಜೆಸ್ಟ್ ಬ್ಯಾಂಕ್. ಕೆನರಾ ಬ್ಯಾಂಕ್ದು ಟೋಟಲ್ ಲೋನ್ ಬುಕ್ಕಲ್ಲಿ ಕೆನರಾ ಬ್ಯಾಂಕ್ದು ಕಾರ್ಪೊರೇಟ್ ಲೋನ್ ಬುಕ್ಕು 43% ಇದೆ. ಮತ್ತು MSMEಗೆ 14% ಲೋನ್ ಕೊಟ್ಟಿದ್ದಾರೆ. MSME ಅಂದರೆ ಮೈಕ್ರೋ ಸ್ಮಾಲ್ ಮೀಡಿಯಮ್ ಎಂಟರ್ಪ್ರೈಸಸ್ ಅಂತ. ಮೈಕ್ರೋನು, ಮೀಡಿಯಮು, ಸ್ಮಾಲು ಎಲ್ಲದಕ್ಕೂ ಸೇರಿ ಇಷ್ಟು ಕೊಟ್ಟಿದ್ದಾರೆ. ಟೋಟಲ್ ಎಷ್ಟಾಗುತ್ತೆ ಅಂದರೆ 57% ಆಫ್ ದರ್ ಲೋನ್ ಬುಕ್ ಈ ಬಿಸ್ನೆಸ್ಗಳಿಗೆ ಲೋನ್ ಕೊಟ್ಟಿದ್ದಾರೆ. ಇನ್ನು ಉಳಿದಿದ್ದು ನಾರ್ಮಲ್ ಜನಗಳಿಗೆ ಮನೆ ಕಟ್ಟಕ್ಕೆ, ಅಗ್ರಿಕಲ್ಚರ್ಗೆ ಇಂಥದಕ್ಕೆ ಲೋನ್ ಕೊಟ್ಟಿದ್ದಾರೆ. 57% ಇದಕ್ಕೆ ಲೋನ್ ಕೊಟ್ಟಿದ್ದಾರೆ. ಇವಾಗ ಇವ್ರು ಲೋನ್ ಕೊಟ್ಟಿರೋ ಬಿಸ್ನೆಸ್ಗಳು ಎಲ್ಲಿದ್ದಾವೆ? ಸ್ಟಾಕ್ ಮಾರ್ಕೆಟಲ್ಲಿದ್ದಾವೆ. ಇವಾಗ ನೀವು ಯೋಚನೆ ಮಾಡಿ, ನೀವು ಇಟ್ಟಿರೋ ದುಡ್ಡನ್ನ ಬ್ಯಾಂಕ್ ತಗೊಂಡೋಗಿ ಈ ಬಿಸ್ನೆಸ್ಗಳಿಗೆ ಲೋನ್ ಕೊಡ್ತಾ ಇದೆ. ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿಗೆ ಲೋನ್ ಕೊಡ್ತಾ ಇದೆ, ಬಿಸ್ನೆಸ್ಗಳಿಗೆ ಲೋನ್ ಕೊಡ್ತಾ ಇದೆ. ಈಗ ನಿಮಗೆ ಬ್ಯಾಂಕ್ ಹೇಳ್ತಾ ಇದೆ ನಾನು ಫಿಕ್ಸ್ಡ್ ರಿಟರ್ನ್ ಕೊಡ್ತೀನಿ ಅಂತ. ಈ ಫಿಕ್ಸ್ಡ್ ರಿಟರ್ನ್ ಕೊಡಬೇಕಂದ್ರೆ ನಾಳೆ ಒಂದು ದಿವಸ ಈ ಬಿಸ್ನೆಸ್ಗಳು ಏನಿದಾವಲ್ಲ, ದೊಡ್ಡ ದೊಡ್ಡ ಕಂಪ್ನಿಗಳು ಏನಿದಾವಲ್ಲ, ಅವು ದುಡ್ಡು ಮಾಡಬೇಕಲ್ಲ. ಅವು ದುಡ್ಡು ಮಾಡಿ ಆಮೇಲೆ ಇವ್ರಿಗೆ ಇಂಟ್ರೆಸ್ಟ್ನ ಕೊಡ್ತಾರೆ. ಇವ್ರು ಅದನ್ನು ತಗೊಂಬಂದು ಜನಗಳಿಗೆ ಕೊಡ್ತಾರೆ. ನಾಳೆ ಒಂದು ದಿವಸ ಈ ಕಂಪ್ನಿಗಳು ಮುಳುಗೋದ್ರೆ, ಯಾವಿದಾವಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ಗಳು ಮುಳುಗೋದ್ರೆ ಜನಗಳಿಗೆ ದುಡ್ಡು ಯಾವ ರೀತಿ ವಾಪಸ್ ಸಿಗುತ್ತೆ? ಜನಗಳಿಗೆ ಆ ಡೆಪಾಸಿಟ್ ಹೆಂಗೆ ವಾಪಸ್ ಸಿಗುತ್ತೆ? ಈಗ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ. ಈಗ ದೊಡ್ಡ ದೊಡ್ಡ ಬಿಸ್ನೆಸ್ಗಳು ಯಾರು ಲೋನ್ ತಗೊಂಡಿದಾರಲ್ವಾ, ಅಂದರೆ ಈ ಕಂಪ್ನಿಗಳ ಹತ್ರ ಲೋನ್ ತಗೊಂಡಿದಾರಲ್ವಾ, ಅವ್ರು ಜಸ್ಟ್ ಇಂಟ್ರೆಸ್ಟ್ ತೀರ್ಸೋಕ್ಕೋಸ್ಕರನೇ ಲೋನ್ ತಗೊಂಡಿದಾರ.
ಈಗ ನೀವೊಂದು ಎಕ್ಸಾಂಪಲ್ ತೊಗೊಳ್ಳಿ, ನೀವೊಂದು ಬಟ್ಟೆ ಅಂಗಡಿ ಓಪನ್ ಮಾಡ್ತೀರಾ. ಬಟ್ಟೆ ಅಂಗಡಿ ಓಪನ್ ಮಾಡಿಬಿಟ್ಟು ಯಾರ ಹತ್ರನೂ ಒಂದು 5 ಲಕ್ಷ ಸಾಲ ಇಸ್ಕೊಂತೀರಾ. ಸಾಲ ಇಸ್ಕೊಂಡು 2 ರೂಪಾಯಿ ಬಡ್ಡಿ ಹಂಗೆ ಇಸ್ಕೊಂತೀರಾ. 5 ಲಕ್ಷ ಸಾಲ ಇಸ್ಕೊಂತೀರಾ. ಸಾಲ ಇಸ್ಕೊಂಡು 2 ರೂಪಾಯಿ ಬಡ್ಡಿ ಹಂಗೆ ಇಂಟ್ರೆಸ್ಟ್ ಕಟ್ತೀರಾ. ನೀವು ಬಟ್ಟೆ ಅಂಗಡಿನ ಇವ್ರಿಗೆ ತಿಂಗಳ ಇಂಟ್ರೆಸ್ಟ್ ಕಟ್ಟೋಕ್ಕೋಸ್ಕರನೇ ಓಪನ್ ಮಾಡಿದ್ರಾ ಅಥವಾ ನೀವು ದುಡ್ಡು ಮಾಡೋಕೆ ಓಪನ್ ಮಾಡಿದ್ರಾ? ನೀವು ದುಡ್ಡು ಮಾಡೋಕೆ ಓಪನ್ ಮಾಡಿದ್ರೆ ತಾನೇ. ಇವ್ರಿಗೆ ಇಂಟ್ರೆಸ್ಟ್ ಕಟ್ಟೋಕ್ಕೆ ನೀವು ಬಟ್ಟೆ ಅಂಗಡಿ ಓಪನ್ ಮಾಡಿದರೆ ನಿಮ್ಗೇನು ಸಿಗುತ್ತೆ? ಹಂಗೆ ಬಿಸ್ನೆಸ್ಗಳು ಬ್ಯಾಂಕಿಂದ ಲೋನ್ ತೊಗೊಳ್ತಿದ್ದಾವಂದರೆ ಬ್ಯಾಂಕುಗಳು ಅದರಿಂದ ಲಾಭ ಮಾಡಿ ಅದರಲ್ಲಿ ಬಂದ ಲಾಭದಿಂದ ಸ್ವಲ್ಪ ಪರ್ಸೆಂಟ್ನ ಇಂಟ್ರೆಸ್ಟ್ ಕೊಟ್ಟು ಆ ಇಂಟ್ರೆಸ್ಟ್ನ ಬ್ಯಾಂಕ್ ತಗೊಂಡು ಮತ್ತೆ ಅದರಲ್ಲಿ ಒಂದು ಸ್ವಲ್ಪ ಬ್ಯಾಂಕ್ ಇಟ್ಕೊಂಡು ನಿಮಗೆ ವಾಪಸ್ ಕೊಡುತ್ತೆ. ಇವಾಗ ಯೋಚನೆ ಮಾಡಿ ಯಾವುದು ಸೇಫ್ ಅಂತ. ನಾಳೆ ಒಂದು ದಿವಸ ಈ ಬಿಸ್ನೆಸ್ಗಳು ಮುಳುಗೋದ್ರೆ ಅಥವಾ ದುಡ್ಡು ಕೊಡ್ದಲೇ ಇದ್ದರೆ ಬ್ಯಾಂಕುಗಳೇ ಮುಳುಗೋಗ್ತವೆ. ಬ್ಯಾಂಕುಗಳು ನಿಮಗೆ ಯಾವ ರೀತಿ ದುಡ್ಡು ಕೊಡ್ತಾರೆ? ಬಿಕಾಸ್ ಅವರು ನೀವು ಇಟ್ಟಿರೋ ದುಡ್ಡು ಅವ್ರಿಗೆ ಕೊಟ್ಟಿದ್ದಾರೆ ಅಂದರೆ ವಾಪಸ್ ಹೆಂಗೆ ಕೊಡ್ತಾರೆ? ಇಂಟ್ರೆಸ್ಟ್ ಕೊಡೋದಿರಲಿ, ನಿಮ್ಮ ದುಡ್ಡನ್ನ ವಾಪಸ್ ತಗೊಳಕ್ಕೂ ಆಗಲ್ಲ. ಫಸ್ಟ್ ಇದನ್ನು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನೀವು ಇದು ಅನ್ಬೋದು, ಬ್ಯಾಂಕುಗಳು ಹೋಮ್ ಲೋನ್ ಕೊಡ್ತವೆ, ಕಾರ್ ಲೋನ್ ಕೊಡ್ತವೆ, ಬೈಕ್ ಲೋನ್ ಕೊಡ್ತವೆ, ಅಟ್ಲೀಸ್ಟ್ 50% ಅವ್ರಿಗೆ ಕೊಟ್ಟಿದ್ದಾವಲ್ಲ ಲೋನು ಅಂತ. ನೀವು ಸಿಂಪಲ್ ಲಾಜಿಕ್ ಯೋಚನೆ ಮಾಡಿ. ಈಗ ನಿಮ್ಮ ಹೋಮ್ ಲೋನ್ ತಗೊಂಡು ಕೊಡ್ತಾರಲ್ಲ ಬ್ಯಾಂಕು, ಯಾರಿಗೆ ಕೊಡ್ತಾರೆ? ಸ್ಯಾಲ್ರಿಡಿಗೆ ಕೊಡ್ತಾರೆ. ಫಸ್ಟ್ ಹುಡ್ಕೋದೆ ಅವ್ರು ಸ್ಯಾಲ್ರಿಡ್ನ ಅಲ್ವಾ? ಸ್ಯಾಲ್ರಿಡ್ ಕೊಡಬೇಕಂದ್ರೆ ಅವನಿಗೆ ಸ್ಯಾಲ್ರಿ ಕೊಡೋರು ಯಾರು? ಇದೇ ನಿಫ್ಟಿ 50 ಕಂಪ್ನಿಗಳ ಅಥವಾ ಯಾವುದೋ ಬೇರೆ ಕಂಪ್ನಿಗಳ? ಮತ್ತು ಕಾರ್ ಲೋನ್ ತಗೊಳಕ್ಕೆ ಲೋನ್ ಕೊಡಬೇಕಂದ್ರೆ ಅವನು ಏನು ಮಾಡಿರ್ಬೇಕು? ಇನ್ಕಮ್ ಇರಬೇಕು. ಇನ್ಕಮ್ ಎಲ್ಲಿಂದ ಬರ್ತಾ ಇದೆ? ಈ ಕಂಪ್ನಿಗಳಿಂದನೇ ಬರ್ತಾ ಇದೆಯಾ? ಲಾಜಿಕಲಿ ಹೇಳ್ಬೇಕಂದ್ರೆ ಈ ಕಂಪ್ನಿಗಳೇ ಎಂಟೈರ್ ಸಿಸ್ಟಮ್ನ ನಡೆಸ್ತಾ ಇದ್ದಾವೆ. ಹಾಗಿದ್ರೆ ಎಲ್ಲ ದುಡ್ಡನ್ನು ತೊಗೊಂಡೋಗಿ ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡಬೇಕಾ ಅಥವಾ ಎಲ್ಲ ದುಡ್ಡನ್ನು ತೊಗೊಂಡೋಗಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಾ? ಆ ಥರ ಏನಿಲ್ಲ, ಎರಡಕ್ಕೂ ಪರ್ಪಸ್ ಇದೆ. ಓಕೆ, ಬಟ್ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆದರ್ಕಂತೀರಲ್ವಾ? ಹೆದರಿಕೆ ಆಗುತ್ತಲ್ವಾ? ಮೇಲೋಗುತ್ತೆ ಕೆಳಗೋಗುತ್ತೆ ಅಂತ ಹೆದರಿಕೆ ಆಗುತ್ತಲ್ವಾ? ಅದಕ್ಕೆ ನಾನು ಇದನ್ನು ಕ್ಲಾರಿಟಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಇಲ್ಲಿ ಫಿಕ್ಸ್ಡ್ ರಿಟರ್ನ್ ಸಿಗುತ್ತೆ, ಇಲ್ಲಿ ಫಿಕ್ಸ್ಡ್ ರಿಟರ್ನ್ ಸಿಗಲ್ಲ. ಇಲ್ಲಿ ರಿಟರ್ನ್ ಮೇಲೆ ಕೆಳಗೆ ಹೋಗುತ್ತೆ, ಇಲ್ಲಿ ರಿಟರ್ನ್ ಮೇಲೆ ಕೆಳಗೆ ಹೋಗಲ್ಲ. 6% ಅಂದರೆ ಅದು 6%. ಇಲ್ಲಿವರೆಗೂ ಅರ್ಥ ಆಯ್ತಲ್ವಾ? ಇದು ಸ್ವಲ್ಪ ಲೆಂತ್ ಆದರೆ ಬೇಜಾರಾಗಬೇಡಿ, ಯಾಕಂದರೆ ಇದು ಡೀಪಾಗಿ ಅರ್ಥ ಮಾಡ್ಕೊಳೋದು ತುಂಬ ಮುಖ್ಯ. ಇದನ್ನು ಅರ್ಥ ಮಾಡ್ಕೊಂಡಷ್ಟು ನೀವು ತುಂಬ ಸೇಫ್ ಫೀಲ್ ಮಾಡ್ತೀರಾ, ಕ್ಲಾರಿಟಿ ಫೀಲ್ ಮಾಡ್ತೀರಾ, ಭಯ ಇರಲ್ಲ ನಿಮಗೆ, ನಿಮ್ಮ ಮನಸ್ಸು ಅಪ್ಸ್ ಆ್ಯಂಡ್ ಡೌನ್ ಆಗಲ್ಲ, ಕ್ಲಾರಿಟಿ ಫೀಲ್ ಮಾಡ್ತೀರಾ. ದಯವಿಟ್ಟು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಡೇಟಾ ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ದಯವಿಟ್ಟು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇವಾಗ ನಾವು ಎಫ್ ಡಿಗೆ ಬರೋಣ, ಎಫ್ ಡಿ ತೊಗೊಳೋಣ. ಓಕೆ, ಇವಾಗ ಇಂಡಿಯಾದಲ್ಲಿ 6% ಇದೆ. ಎಫ್ ಡಿನಲ್ಲಿ ದುಡ್ಡಿಟ್ರೆ ಇನ್ನೂ ಕಮ್ಮಿನೇ ಬರುತ್ತೆ. ಒಂದೊಂದು ಬ್ಯಾಂಕಲ್ಲಿ 6% ಇದೆ. ಎಕ್ಸಾಂಪಲ್ಗೆ 6% ಅಂತ ತೊಗೊಳೋಣ. ಇವಾಗ ಪ್ರತಿ ಒಂದು ಇನ್ವೆಸ್ಟ್ಮೆಂಟಿಗೂ PE ರೇಷಿಯೋ ಇರುತ್ತೆ. PE ರೇಷಿಯೋ ಅಂದರೆ ಪ್ರೈಸ್ ಟು ಅರ್ನಿಂಗು. ಅಂದರೆ ನಾನು ಇನ್ವೆಸ್ಟ್ ಮಾಡ್ತಿರೋ ದುಡ್ಡಿಗೆ ಎಷ್ಟು ರಿಟರ್ನ್ ಬರುತ್ತೆ ಅಂತ ಚೆಕ್ ಮಾಡೋದೇ ಪ್ರೈಸ್ ಟು ಅರ್ನಿಂಗು. ಈಗ ನಾವು ಎಫ್ ಡಿನಲ್ಲಿ PE ಚೆಕ್ ಮಾಡೋಣ, ಎಫ್ ಡಿದು PE ಎಷ್ಟಿದೆ ಅಂತ. ಎಫ್ ಡಿದು PE ಬಂದ್ಬಿಟ್ಟು ಇವಾಗ ನೀವೇನಾದರೂ ಎಫ್ ಡಿನಲ್ಲಿ 100 ರೂಪಾಯಿ ಇಟ್ಟರೆ ನಿಮಗೆ 6 ರೂಪಾಯಿ ಇಂಟ್ರೆಸ್ಟ್ ಬರುತ್ತೆ ವರ್ಷಕ್ಕೆ. ಸರಿನಾ? ಅದನ್ನೇನು ಮಾಡಬೇಕಂದ್ರೆ ನಿಮ್ಮ ಎಫ್ ಡಿ ದುಡ್ಡು 100 ರೂಪಾಯಿ ಡಿವೈಡೆಡ್ ಬೈ 6 ಮಾಡಿದ್ರೆ ನಿಮಗೆ PE ರೇಷಿಯೋ ಬಂದ್ಬಿಡುತ್ತೆ. ಎಫ್ ಡಿದು PE ರೇಷಿಯೋ ಎಷ್ಟಿದೆ? 16.6 ಇದೆ. 16.6 ಎಫ್ ಡಿದು PE ರೇಷಿಯೋ ಇದೆ. ಅರ್ಥ ಆಯ್ತಾ? ಈ PE ರೇಷಿಯೋನ ಅರ್ಥ ಮಾಡ್ಕೊಳ್ಳಿ, ಹೋಗ್ತಾ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬೇಕಾಗುತ್ತೆ. ಇವಾಗ ನಾವು ನಿಫ್ಟಿದು PE ರೇಷಿಯೋನ ಕಂಡುಹಿಡಿಯೋಣ. ಸರಿನಾ? ನಿಫ್ಟಿ ಇವಾಗ ಆವ್ರೇಜ್ ನಿಫ್ಟಿ ಯಾವಾಗಲೂ ಕೂಡ 20 ಟೈಮ್ಸಲ್ಲಿ PE ರೇಷಿಯೋ ಟ್ರೇಡ್ ಆಗುತ್ತೆ. 20 PE ಇರುತ್ತೆ ನಿಫ್ಟಿದು. ಎಫ್ ಡಿದು 16.6 ಇದೆ, ನಿಫ್ಟಿದು 20 PE ಇರುತ್ತೆ ಯಾವಾಗ್ಲೂ. ಇವಾಗ ನಾವೇನು ಮಾಡಬೇಕಂದ್ರೆ ಅರ್ನಿಂಗ್ಸ್ನ ಕಂಡುಹಿಡಿಯೋಕೆ ಅಂದರೆ PE ರೇಷಿಯೋ ಇದ್ದರೆ ಗೊತ್ತಾಗುತ್ತೆ ನನ್ನ ಇನ್ವೆಸ್ಟ್ಮೆಂಟು ಎಷ್ಟು ಅರ್ನಿಂಗ್ಸ್ ದುಡ್ಡು ಕೊಡುತ್ತೆ ಅಂತ. ಇವಾಗ ನೀವು 100 ಡಿವೈಡೆಡ್ ಬೈ 16.6 ಮಾಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ 6% ನನಗೆ ಇಂಟ್ರೆಸ್ಟ್ ಬರುತ್ತೆ ಅಂತ. ಅದೇ ರೀತಿ ನಿಫ್ಟಿನಲ್ಲೂ ಕೂಡ ನಾವು ಅರ್ನಿಂಗ್ಸ್ನ ಕಂಡುಹಿಡಿಬೋದು. ಹೆಂಗೆ ಅಂದರೆ ನಿಫ್ಟಿದು PE 20ನಾ? ಇವಾಗ ನೀವು ನಿಫ್ಟಿನಲ್ಲೂ 100 ರೂಪೀಸ್ ಇನ್ವೆಸ್ಟ್ ಮಾಡ್ತೀನಿ ಅಂದ್ಕೊಳ್ಳಿ. 100 ಡಿವೈಡೆಡ್ ಬೈ 20 ಮಾಡಿದ್ರೆ ಎಷ್ಟು ಬಂತು? 5 ಬಂತು. ಈ 5% ಯಾಕೆ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಂದರೆ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿರೋದು ನಮ್ಮ ಇಂಡಿಯಾದ ಆವ್ರೇಜ್ ನಾಮಿನಲ್ GDP 1995ಇಂದ 2005ವರೆಗೂ ಅರೌಂಡ್ 12 to 13% ಗ್ರೋ ಆಗಿದೆ. ಇದರಿಂದ ಮಾರ್ಕೆಟು 5% ಮಿನಿಮಮ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಂತ ಅರ್ಥ. ಇಷ್ಟೇ ಕೊಡುತ್ತೆ ಅಂತಲ್ಲ, ಮಿನಿಮಮ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಇಲ್ಲಿವರೆಗೂ ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಈ 5% ಯಾರು ನಿಮ್ಮ ಅಪ್ಪ ಕೊಡ್ತಾನ ಯಾವಾಗಲೂ ಅಂತ ನೀವು ಕೇಳ್ಬೋದು. 5% ಮಿನಿಮಮ್ ಹೆಂಗೆ ಸಿಗುತ್ತೆ? ಮಾರ್ಕೆಟ್ ಯಾಕೆ ಈ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಂತ ನೀವು ಕೇಳ್ಬೋದು, ನಿಮಗೆ ಕ್ವಶನ್ ಬರ್ಬೋದು. 5% ಹೆಂಗೆ ಸಿಗುತ್ತೆ ಅಂದರೆ, ಟೇಕ್ ಎನ್ ಎಕ್ಸಾಂಪಲ್, ನಿಫ್ಟಿನಲ್ಲಿ ಕಂಪ್ನಿಗಳಿದ್ದಾವೆ. ಯಾವ್ಯಾವ ಕಂಪ್ನಿ ಇದ್ದಾವೆ? ಪೆಟ್ರೋಲಿಯಂ ಕಂಪ್ನಿ ಇದೆ, ರಿಲಯನ್ಸ್ ಇದೆ, ಮತ್ತು ರಿಲಯನ್ಸ್ ಟ್ರೆಂಡ್ ಇದೆ, ಮತ್ತು ಏರ್ಟೆಲ್ ಇದೆ, ಜಿಯೋ ಇದೆ, ಮತ್ತು ಅಲ್ಟ್ರಾಟೆಕ್ ಸಿಮೆಂಟ್ ಇದೆ, ಮತ್ತು ಪೇಂಟ್ ಕಂಪ್ನಿಗಳಿದ್ದಾವೆ, ಮತ್ತು FMCG ಕಂಪ್ನಿಗಳಿದ್ದಾವೆ. ಇವೆಲ್ಲ ಏನು ಮಾಡ್ತವೆ? ಪ್ರಾಡಕ್ಟ್ನ ಜನಗಳಿಗೆ ಸೆಲ್ ಮಾಡ್ತಾರೆ. ನಿಮಗೆ ಗೊತ್ತಿದೆ ಎವ್ರಿ ಇಯರು ಪ್ರಾಡಕ್ಟ್ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇನ್ಫ್ಲೇಷನ್ ಅಂತ ಕರಿತೀವಿಲ್ಲ ಅಲ್ವಾ ಇದನ್ನು? ಎವ್ರಿ ಇಯರು ಪ್ರೈಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಇವಾಗ ಒಂದು ಕಂಪ್ನಿ ಇದೆ, ಈ ಕಂಪ್ನಿ ಏನು ಮಾಡ್ತಾ ಇದೆ? ಜನಗಳಿಗೆ ಸೋಪ್ ಸೆಲ್ ಮಾಡ್ತಾ ಇದೆ. ಒಂದು ಸೋಪ್ ಪ್ರೈಸ್ ಬಂದ್ಬಿಟ್ಟು 100 ರೂಪಾಯಿ ಇದೆ. 100 ಸೋಪ್ನ ಸೆಲ್ ಮಾಡಿದೆ ಜನಗಳಿಗೆ. ಸರಿನಾ? ಮುಂದಿನ ವರ್ಷ ಈ ಕಂಪ್ನಿ ನಂಬರ್ ಆಫ್ ದ ಸೋಪ್ಗಳನ್ನ ಅಷ್ಟೇ ಸೆಲ್ ಮಾಡುತ್ತೆ. ಲಾಸ್ಟ್ ಇಯರ್ ಏನು ಸೆಲ್ ಮಾಡಿತ್ತೋ ಈ ವರ್ಷವೂ ಅಷ್ಟೇ ಸೆಲ್ ಮಾಡುತ್ತೆ. ಅಂದರೆ ಲಾಸ್ಟ್ ಇಯರು 100 ಸೆಲ್ ಮಾಡಿದೆ, ಈ ವರ್ಷವೂ 100 ಸೆಲ್ ಮಾಡಿದೆ. ಗ್ರೋತೇ ಇಲ್ಲ. ಬಟ್ ಕಂಪ್ನಿ ಹೆಂಗೆ ದುಡ್ಡು ಮಾಡುತ್ತೆ ಗೊತ್ತಾ?
ಲಾಸ್ಟ್ ಇಯರು 100 ರೂಪಾಯಿ ಇತ್ತಲ್ಲ ಸೋಪು, ಇವತ್ತು ಅದನ್ನು 105 ರೂಪಾಯಿ ಮಾಡುತ್ತೆ. ಮಿನಿಮಮ್ ಅಂದರೂ 105 ರೂಪಾಯಿ ಮಾಡುತ್ತೆ. 105 ರೂಪಾಯಿ ಮಾಡಿದಾಗ ಏನಾಯಿತು, ಲಾಸ್ಟ್ ಇಯರು ಈ ಕಂಪ್ನಿ 100 ಸೋಪಿಂದ 100 ರೂಪಾಯಿ ಒಂದು ಸೋಪ್ ಅಂದರೂ ಕೂಡ 10,000 ದುಡಿತಾ ಇತ್ತು. ಸರಿನಾ? ಈ ವರ್ಷ ಈ ಕಂಪ್ನಿ ಇದೇ 100 ಸೋಪಿಂದ 105 ರೂಪಾಯಿ ಹಂಗೆ 10,500 ರೂಪಾಯಿ ದುಡಿದಿದೆ. ಅಂದರೆ ನೀವೇ ನೋಡಿದ್ರಲ್ಲ, ಇದು 5% ಗ್ರೋತು. 5% ಗ್ರೋತ್ ಎಲ್ಲಿಂದ ಬರುತ್ತೆ? ಇದರಿಂದನೇ ಬರುತ್ತೆ. ಜನಗಳು ಪೆಟ್ರೋಲ್ ಹಾಕ್ಸ್ತಿರ್ತಾರೆ, ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗ್ತಾ ಇರುತ್ತೆ. ಜನಗಳು ರೀಚಾರ್ಜ್ ಮಾಡಿಸ್ತಿರ್ತಾರೆ, ರೀಚಾರ್ಜ್ ಪ್ರೈಸ್ ಜಾಸ್ತಿ ಆಗ್ತಾ ಇರುತ್ತೆ. ನೀವು ರೀಚಾರ್ಜ್ ಮಾಡಿಸೋದು ನೋಡಿದ್ದೀರಾ? ಇನಿಷಿಯಲ್ ಎಷ್ಟಕ್ಕೆ ಮಾಡಿಸಿದ್ದೀರಾ, ಇವಾಗ ಎಷ್ಟಕ್ಕೆ ಮಾಡಿಸಿದ್ದೀರಾ, ಮುಂದೆ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಮತ್ತು ಮನೆ ಕಟ್ತೀರಾ, ಮನೆ ಕಟ್ಟೋಕ್ಕೆ ಸ್ಟೀಲ್ ಯೂಸ್ ಮಾಡ್ತೀರಾ, ಟಾಟಾ ಸ್ಟೀಲ್ ಪ್ರೈಸ್ ಕೂಡ ಎವ್ರಿ ಇಯರ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಮತ್ತು ಸಿಮೆಂಟ್ ಯೂಸ್ ಮಾಡ್ತೀರಾ, ಸಿಮೆಂಟ್ ಪ್ರೈಸ್ ಕೂಡ ಎವ್ರಿ ಇಯರ್ ಇನ್ಫ್ಲೇಷನ್ ಪ್ರಕಾರ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಇದರಿಂದ ಕಂಪ್ನಿಗಳು ಮಿನಿಮಮ್ ಗ್ರೋತ್ ಇಲ್ಲ, ದೇಶದಲ್ಲಿ ಗ್ರೋತೇ ಇಲ್ಲ. ಲಾಸ್ಟ್ ಇಯರು 100 ಸೋಪೆ ಸೆಲ್ ಆಯಿತು, ಈ ವರ್ಷವೂ 100 ಸೋಪೆ ಸೆಲ್ ಆಯಿತು ಅಂದ್ಕೊಂಡ್ರೆ ಕಂಪ್ನಿಗಳು ಮಿನಿಮಮ್ ಅಂದ್ರೂ 5% ಗ್ರೋತ್ನ ಮಾಡ್ತವೆ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಅದಕ್ಕೆ ಆವರೇಜ್ 20 PE ಕೊಡುತ್ತೆ. ನಮ್ಮ ಇಂಡಿಯಾದಲ್ಲಿ ಮಿನಿಮಮ್ 5% ಇನ್ಫ್ಲೇಷನ್ ಇರುತ್ತೆ ಅಂತಲೇ ಮಾರ್ಕೆಟು ನಿಫ್ಟಿಯಿಂದ ಮಿನಿಮಮ್ 5% ಗ್ರೋತ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಇವಾಗ ನೀವು ಅನ್ಕೊಬೋದು, ಈ 5% ಗ್ರೋ ಆಗೋ ಈ ನಿಫ್ಟಿಗೆ ನಾವು ಯಾಕೆ 20 PE ಕೊಡಬೇಕು? ಅದೇ FDನಲ್ಲಿ ಅದು 16.6 PE ಇದೆ, ಅಲ್ಲಿ 6% ಇಂಟ್ರೆಸ್ಟ್ ಸಿಗ್ತಾ ಇದೆ. ನಿಫ್ಟಿಗಿನ್ನ ಗ್ರೋತ್ ಜಾಸ್ತಿ ಸಿಗ್ತಾ ಇದೆ, ಮತ್ತು PE ಕೂಡ ಅದು ಕಮ್ಮಿ ಇದೆ ಅಂತ ನೀವು ಅನ್ಕೊಬೋದು. ಬಟ್ ಇವಾಗ ನಾವು 3 ಇಂದ 4 PE ಎಕ್ಸ್ಟ್ರಾ ಕೊಡ್ತಿದ್ದೀವಲ್ಲ FDಗಿನ್ನ ಕಂಪೇರ್ ಮಾಡಿದ್ರೆ ನಿಫ್ಟಿಗೆ, ಅದೇನಕ್ಕೆ ಅಂದರೆ ಗ್ರೋತ್ಗೆ. ಗ್ರೋತ್ ಅಂದರೆ ಇವಾಗ ಈ ಕಂಪ್ನಿ 100 ಸೋಪ್ನ ಸೆಲ್ ಮಾಡಿದೆಯಾ, ಮುಂದಿನ ವರ್ಷ 105 ಸೋಪ್ನ ಮಿನಿಮಮ್ ಸೆಲ್ ಮಾಡುತ್ತೆ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡುತ್ತೆ. ಮಿನಿಮಮ್ 5 ಸೋಪು ಎಕ್ಸ್ಟ್ರಾ ಸೆಲ್ ಆಗುತ್ತೆ. ಯಾಕಂದರೆ ಲಾಟ್ ಆಫ್ ರೀಸನಿಂದ ನಮ್ಮ ಇಂಡಿಯಾದಲ್ಲಿ ಪಾಪ್ಯುಲೇಷನ್ ಗ್ರೋತ್ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಪಾಪ್ಯುಲೇಷನ್ ಗ್ರೋತ್ ಅಷ್ಟಿಲ್ಲ ಅಂದರೂ ನಮ್ಮ ಇಂಡಿಯಾದಲ್ಲಿ ಮೇನ್ ಏನು ಪವರ್ ಇದೆ ಅಂದರೆ ನಮ್ಮದ್ರಲ್ಲಿ ಡೆಮೋಗ್ರಾಫಿಕ್ ಡಿವಿಡೆಂಟ್ ಇದೆ. ಡೆಮೋಗ್ರಾಫಿ ಅಂದರೆ ನಮ್ಮ ಇಂಡಿಯಾದಲ್ಲಿ 65% ಆಫ್ ದಿ ಜನ 35 ವರ್ಷಕ್ಕಿಂತ ಒಳಗಡೆ ಇದ್ದಾರೆ, ಉಳಿದವರು ಇನ್ನೊಂದು 35% ಇದ್ದಾರೆ. ಇದರಿಂದ ಏನಾಗುತ್ತೆ, ನೀವೇ ಈ ವಿಡಿಯೋದಲ್ಲಿ ಎಷ್ಟೋ ಜನ ವಿಡಿಯೋ ನೋಡ್ತಿರೋರು ಇದುವರೆಗೂ ಏನು ದುಡಿತಾ ಇರಲ್ಲ, ನೀವೇನು ಅರ್ನ್ ಮಾಡ್ತಾ ಇರಲ್ಲ, ಎಕನಾಮಿಗೆ ಏನು ಕಾಂಟ್ರಿಬ್ಯೂಟ್ ಮಾಡ್ತಾ ಇರಲ್ಲ. ಒನ್ಸು ನೀವು 21 ಆಗಿದ್ದೀರಾ ಅಂದ್ಕೊಳ್ಳಿ, 21 ಕಾಲೇಜ್ ಮುಗ್ದಿದೆ, 22 ವರ್ಷಕ್ಕೆ ಬಿತ್ತು, 22 ವರ್ಷಕ್ಕೆ ಹೋದ ತಕ್ಷಣವೇ ನೀವು ಮಿನಿಮಮ್ 15-20 ಸಾವಿರ ದುಡಿತೀರಾ ಇಲ್ವಾ? 15-20 ಸಾವಿರ ಮಿನಿಮಮ್ ದುಡಿತೀರಾ. ಇವಾಗ ನೀವೆಲ್ಲರೂ ಎಕನಾಮಿ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಎಕನಾಮಿಯಿಂದ ಎಕ್ಸಿಟ್ ಆಗ್ತಿರೋರು ಕಮ್ಮಿ ಜನ, ಎಕನಾಮಿನಲ್ಲಿ ಎಂಟ್ರಿ ಆಗ್ತಿರೋರು ಜಾಸ್ತಿ ಜನ. ಎಕನಾಮಿನಲ್ಲಿ ಎಕ್ಸಿಟ್ ಆಗ್ತಿರೋರು ಯಾರು ಹೇಳಿ? ಓಲ್ಡ್ ಪೀಪಲ್, ವಯಸ್ಸಾಗಿರೋರು. ಅವರು ರಿಟೈರ್ಡ್ ಆಗಿ ಹೊರಗೆ ಹೋಗ್ತಾ ಇದ್ದಾರೆ. ಬಟ್ ಎಕನಾಮಿನಲ್ಲಿ ಹೊಸ್ದಾಗಿ ಬರ್ತಾ ಇರೋರು ಜಾಸ್ತಿ ಜನ, ಯಂಗ್ ಪೀಪಲ್ಲು. ಯಂಗ್ಸ್ಟರ್ ಜಾಸ್ತಿ ಇರೋದ್ರಿಂದ ನಮ್ಮ ದೇಶದಲ್ಲಿ ಗ್ರೋತ್ ಜಾಸ್ತಿ ಇದೆ. ಇವ್ರ ಹತ್ರ ಲಾಸ್ಟ್ ಇಯರ್ ದುಡ್ಡು ಇರಲಿಲ್ಲ, ಸೋಪು ಶಾಂಪು ಖರ್ಚು ಮಾಡೋಕ್ಕೆ ದುಡ್ಡು ಇರಲಿಲ್ಲ. ಈ ವರ್ಷ ಕೈಲಿ ದುಡ್ಡು ಬಂದರೆ ಅವ್ರು ಖರ್ಚು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವರು ಡಿಮ್ಯಾಂಡ್ನ ಕ್ರಿಯೇಟ್ ಮಾಡ್ತಾರೆ. ಲಾಸ್ಟ್ ಇಯರ್ ಒಂದು ಶರ್ಟ್ ತಗೊಳ್ಬೇಕಂದ್ರೆ 100 ಸಲ ಯೋಚನೆ ಮಾಡೋರು. ಈ ವರ್ಷ ಕೈಯಲ್ಲಿ ಸಂಬಳ ಬಂದಮೇಲೆ ಮಕಾಮುಲಜ್ ನೋಡಲ್ಲ. ಇದರಿಂದ ಈ ಯಂಗ್ಸ್ಟರ್ಸ್ಗಳು ವರ್ಕಿಂಗಿಗೆ ಬರೋದ್ರಿಂದ ಏನಾಗ್ತಾ ಇದೆ, ಗ್ರೋತ್ ಜಾಸ್ತಿ ಆಗ್ತಾ ಇದೆ. 20 ವರ್ಷದವನು 22 ವರ್ಷಕ್ಕೆ ಬಂದ ತಕ್ಷಣ ಗ್ರೋತ್ ಬಂತ, ಅವನು ಇಯರ್ ಆನ್ ಇಯರ್ ಅವನು ಸ್ಯಾಲ್ರಿ ಜಾಸ್ತಿ ಆಗ್ತಾ ಇದೆ. ಇವಾಗ 20 ವರ್ಷದವನಿಗೆ ಏನು ಅರ್ನಿಂಗ್ಸ್ ಇಲ್ಲ, ಅವನು 20-21 ವರ್ಷ ಬರದ ತಕ್ಷಣ ಅವನು ಅರ್ನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದರಿಂದ ನಮ್ಮ ಎಕಾನಮಿನಲ್ಲಿ ಗ್ರೋತ್ ಬರ್ತಾ ಇದೆ. ಇದರಿಂದ ಮಾರ್ಕೆಟು 5%ನ ಮಾರ್ಕೆಟಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಅದು ಅನ್ಕೊಳುತ್ತೆ 5% ಬಂದೇ ಬರ್ಬೋದು ಅಂತ. ಅದಾದ್ಮೇಲೆ ನಮ್ಮ ಇಂಡಿಯನ್ ಕಂಪ್ನಿಗಳು ಎಕ್ಸ್ಪೋರ್ಟ್ ಕೂಡ ಮಾಡ್ತವೆ, ಬೇರೆ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತವೆ. ಫಸ್ಟು ಇವರೇ ಏನೋ ಮಾಡ್ತಾ ಇದ್ರು, ಇವಾಗ ಅಮೆರಿಕಾಗೆ ಸೆಲ್ ಮಾಡ್ತವೆ, ಯುರೋಪಿಗೆ ಸೆಲ್ ಮಾಡ್ತವೆ, ಚೈನಾಗೆ ಸೆಲ್ ಮಾಡ್ತವೆ, ಬೇರೆ ಬೇರೆ ಕಂಟ್ರಿಗಳಿಗೆ ಸೆಲ್ ಮಾಡ್ತವೆ. ಇದರಿಂದ ಕೂಡ ಗ್ರೋತ್ ಬರುತ್ತೆ. ಅಂದರೆ ನಂಬರ್ ಆಫ್ ದಿ ಸೋಪ್ಗಳು ಜಾಸ್ತಿ ಸೇಲ್ ಮಾಡ್ಬೋದು. ಲಾಸ್ಟ್ ಇಯರ್ 100 ಜನಕ್ಕೆ ಸೆಲ್ ಮಾಡಿದರೆ ಈ ವರ್ಷನೂ 100 ಜನಕ್ಕೆ ಸೆಲ್ ಮಾಡಿದರೆ. ಯಾಕಂದರೆ ಅಷ್ಟೇ ಜನ ಸೋಪ್ ಡೈಲಿ 3-4 ಸೋಪ್ ಅಂತ ಹಚ್ಕೊಳಕ್ಕಾಗಲ್ವಾ? ಅಷ್ಟೇ ಸೋಪ್ ಹಚ್ಕೊಬೇಕಾ? ನಿಮ್ಮ ಗಾಡಿನಲ್ಲಿ ಪೆಟ್ರೋಲ್ ಇದೆ ಅಂತ ನೀವು 150 ಲೀಟ್ರ್ ಪೆಟ್ರೋಲ್ ಹಾಕ್ಸೋಕ್ಕಾಗಲ್ವಾ? ಎಷ್ಟಿದೆಯೋ ಟ್ಯಾಂಕ್ ಅಷ್ಟೇ ಹಾಕ್ಸೋಕ್ಕಾಗತ್ತಾ? ನಿಮ್ಮ ಮನೆಗೆ ಆಲ್ರೆಡಿ ಕಾರ್ ಇದೆ ಅಂತ ಡೈಲಿ ವರ್ಷ ಒಂದೊಂದು ಕಾರ್ ತಗೊಳಕ್ಕಾಗಲ್ವಾ? ಅಷ್ಟೇ ಕಾರ್ ಒಂದೇ ತಗೊಳ್ಬೇಕಾ? ಮತ್ತು ಗ್ರೋತ್ ಎಲ್ಲಿಂದ ಬರುತ್ತೆ? ಗ್ರೋತ್ ಹೆಂಗೆ ಬರುತ್ತೆ ಅಂದರೆ ಈ ಯಂಗ್ ಪಾಪ್ಯುಲೇಷನ್ನು ವರ್ಕಿಂಗಿಗೆ ಬಂದಾಗ ಮತ್ತು ನಾವು ಎಕ್ಸ್ಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಗ್ರೋತ್ ಬರುತ್ತೆ. ಈ 5%ಗೋಸ್ಕರ ಮಾರ್ಕೆಟು ಎಕ್ಸ್ಟ್ರಾ 4 PEನ ಪೇ ಮಾಡ್ತಾ ಇದೆ, ಪ್ರೀಮಿಯಂ ಪೇ ಮಾಡ್ತಾ ಇದೆ. 3.5 to 4 PEನ ಜಾಸ್ತಿ ಪೇ ಮಾಡ್ತಾ ಇದೆ. 5% ಗ್ರೋತು ಪ್ರೈಸ್ ಹೈಕ್ ಆಗೋದ್ರಿಂದ ಬರುತ್ತೆ. ಅಂದರೆ 100 ರೂಪಾಯಿ ಇರೋ ಸೋಪು 105 ರೂಪಾಯಿಂದ ಬರುತ್ತೆ. ಮತ್ತು ಇನ್ನು ಉಳಿದಿದ್ದು 5% ಎಲ್ಲಿಂದ ಬರುತ್ತೆ? ನಂಬರ್ ಆಫ್ ದಿ ಸೋಪ್ನ ಜಾಸ್ತಿ ಸೆಲ್ ಮಾಡೋದ್ರಿಂದ ಬರುತ್ತೆ. ಲಾಸ್ಟ್ ಇಯರ್ 100 ಸೋಪ್ ಸೆಲ್ ಮಾಡಿದೆ, ಇವಾಗ 105 ಸೋಪ್ ಸೆಲ್ ಮಾಡಿದ್ದೀನಿ. ಬಟ್ 105 ಸೋಪ್ದು ಪ್ರೈಸ್ ಬಂದ್ಬಿಟ್ಟು 105 ರೂಪಾಯಿ ಪರ್ ಸೋಪು. ಟೋಟಲ್ ಎಷ್ಟಾಯಿತು? ಲಾಸ್ಟ್ ಇಯರ್ 10,000 ನಂದು ಟೋಟಲ್ ರೆವೆನ್ಯೂ ಬಂದಿತ್ತು. ಈ ವರ್ಷ ಎಷ್ಟು ಬಂತು? 11,000. ಈ ರೀತಿ ಮಿನಿಮಮ್ 10% ಅಂದರೂ ನಮ್ಮ ದೇಶದ GDP ಗ್ರೋ ಆಗುತ್ತೆ. ದೇಶದ GDP ಗ್ರೋ ಆಗಬೇಕಂದ್ರೆ ಕಂಪ್ನಿಗಳಿಂದನೇ ಗ್ರೋ ಆಗೋದು. ನೀವು ಈ ಸಲ RBIದು ತೆಗೆದು ನೋಡಿ, RBIನೇ ಹೇಳ್ತಾ ಇದೆ ನಮ್ಮ ದೇಶ ಈ ವರ್ಷ ಮಿನಿಮಮ್ ಅಂದರೂ 10% ಗ್ರೋ ಆಗುತ್ತೆ ಅಂತ.
RBIನೇ ಹೇಳ್ತಾ ಇದೆ. ಅಂದರೆ ನಮ್ಮ ದೇಶದಲ್ಲಿ ಆಗೋ ವಹಿವಾಟು ಬಗ್ಗೆ GDP ಅಂತಾರೆ, ಎಷ್ಟೆಷ್ಟು ವಹಿವಾಟು ಆಗುತ್ತೆ ಅದನ್ನು. ಲಾಸ್ಟ್ ಇಯರ್ ವಹಿವಾಟು ಆಗಿದ್ದಕ್ಕಿಂತ ಈ ಇಯರು ಮಿನಿಮಮ್ 10% ಜಾಸ್ತಿ ಆಗುತ್ತೆ. ಯಾಕಂದರೆ ಇಷ್ಟೆಲ್ಲ ರೀಸನಿಂದ. ಅರ್ಥ ಆಯ್ತಲ್ಲ ಇಲ್ಲಿವರೆಗೂ? FD 6% ಫಿಕ್ಸ್ಡ್ ಆಗಿ ಕೊಡುತ್ತೆ, ಇದು 10% ಗ್ರೋತ್ ಕೊಡುತ್ತೆ. ಬಟ್ ಈ 10% ಫಿಕ್ಸ್ಡ್ ಇರಲ್ಲ, ವಾಲಟಿಲಿಟಿ ಇರುತ್ತೆ. ಈ 16p ಗಿನ್ನ 20p ಯಾಕೆ ನಾವು 40p ಜಾಸ್ತಿ ಪೇ ಮಾಡ್ತಿದ್ದೀವಿ ಅಂದರೆ ಈ 10% ಗ್ರೋತ್ಗೋಸ್ಕರ. ಮತ್ತು ನೀವು ಇನ್ನೊಂದು ವಾಚ್ ಮಾಡಿ, ಬರೀ ಇದಿಷ್ಟೇ ಗ್ರೋತ್ ಬರಲ್ಲ, ಇದರಲ್ಲಿ ಈ ಕಂಪ್ನಿಗಳು ಯಾವಿದಾವಲ್ಲ Nifty 50 ಕಂಪ್ನಿಗಳು ಡಿವಿಡೆಂಡ್ ಕೂಡ ಕೊಡ್ತವೆ. ಡಿವಿಡೆಂಡ್ ಎಷ್ಟು ಕೊಡ್ತವೆ? 2% ಕೊಡ್ತವೆ. ಒಂದು ಗ್ರೋತಿಂದ 10% ಸಿಕ್ತು, ಡಿವಿಡೆಂಟಿಂದ 2% ಸಿಕ್ತು. ಟೋಟಲ್ ಎಷ್ಟಾಯಿತು? ನಿಫ್ಟಿದು ಅರ್ನಿಂಗ್ಸು, ನಿಫ್ಟಿನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಸಿಗುತ್ತೆ? 12% ಸಿಗುತ್ತೆ. ಸಿಗುತ್ತೆ ಅಂತ ಹೇಳ್ತಿಲ್ಲ. ಈ ಥರ ಗ್ರೋತ್ ಇರೋದ್ರಿಂದ ಮಾರ್ಕೆಟು 20p ನಲ್ಲಿ ಟ್ರೇಡ್ ಆಗುತ್ತೆ, FD 17p ನಲ್ಲಿ ಟ್ರೇಡ್ ಆಗುತ್ತೆ. ಮತ್ತೆ ಮಿನಿಮಮ್ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿರೋದು ಇದನ್ನ. ಒಂದೊಂದ್ಸಲ ಏನಾಗುತ್ತೆ, ಅರ್ನಿಂಗ್ಸ್ ಫಾಸ್ಟಾಗಿ ಗ್ರೋತ್ ಆಗುತ್ತೆ. ಈಗ ಲಾಸ್ಟು ನೀವು ಕೋವಿಡಿಂದ ತೆಗೆದು ನೋಡಿದ್ರೆ, ಕೋವಿಡಿಂದ ಕಂಪ್ನಿಗಳ ಅರ್ನಿಂಗ್ಸು ಏನಂದರೆ ಇವಾಗ ಹೇಳಿದ್ವಲ್ಲ 5% ಇನ್ಫ್ಲೇಷನ್, ಎಕ್ಸ್ಟ್ರಾ ಗ್ರೋತು ಜಾಸ್ತಿ ಬಂದ್ಬಿಡುತ್ತೆ. ಈಗ ಲಾಸ್ಟ್ 5 ಇಯರ್ಸಲ್ಲಿ ನಿಫ್ಟಿ ಗ್ರೋತ್ ಬಂದ್ಬಿಟ್ಟು 23% ಬಂದಿದೆ. ಇದೇ ರೀತಿ ಬರುತ್ತೆ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿತ್ತು. ಬಟ್ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡೋದ್ರಿಂದ ಏನು ಮಾಡುತ್ತೆ, ಪಿನ ಜಾಸ್ತಿಗೆ ತಗೊಂಡೋಗ್ಬಿಡುತ್ತೆ. ಗ್ರೋತ್ ಜಾಸ್ತಿ ಬಂದ ತಕ್ಷಣ ಪಿ ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ, ಒಂದ್ಸಲ ಗ್ರೋತ್ ಬರ್ದಲೇ ಇರೋ ಕಾರಣದಿಂದ ವಾಪಸ್ ಮಾರ್ಕೆಟ್ ಕೆಳಗೆ ಬೀಳುತ್ತೆ. ಈ ಥರ ಮನುಷ್ಯರ ಎಕ್ಸ್ಪೆಕ್ಟೇಷನ್ ಮೇಲೆ ಕೆಳಗೆ ಆಗೋದ್ರಿಂದನೇ ಶೇರ್ ಪ್ರೈಸ್ಗಳು ಮತ್ತು ಸ್ಟಾಕ್ ಮಾರ್ಕೆಟು ಮೇಲೆ ಕೆಳಗೆ ಆಗುತ್ತೆ. ಒಂದೊಂದು ವರ್ಷ ಜಾಸ್ತಿ ಬರ್ಬೋದು, ಒಂದೊಂದು ವರ್ಷ 15% ಬರ್ಬೋದು, ಒಂದೊಂದು ವರ್ಷ 3% ಲೆಸ್ ಆಗುತ್ತೆ, 11% ಬರ್ಬೋದು. ಒಂದೊಂದು ವರ್ಷ ಏನೂ ಬರ್ದಲ್ಲೇ ಇರ್ಬೋದು, ನೆಕ್ಸ್ಟ್ ವರ್ಷ ಸಡನ್ಲಿ 25% ಬರ್ಬೋದು. ಈ ಥರ ಆಗುತ್ತೆ, ವಾಲಟಿಲಿಟಿ ಇರುತ್ತೆ. ಇದೇ ರೀಸನಿಂದನೇ ತುಂಬ ಜನಕ್ಕೆ ಇದು ಇಷ್ಟ ಆಗಲ್ಲ. ಅವ್ರು ಏನು ಅನ್ಕೊಂತಾರೆ, ಈಗ ಯಾವುದೋ ಒಂದು ವರ್ಷದಲ್ಲಿ, ಈಗ ಲಾಸ್ಟ್ 2 ಇಯರ್ಸಲ್ಲಿ ಎಂಟ್ರಿ ಆಗಿರೋರು ಏನು ಅನ್ಕೊಂತಾರೆ, ನಾನು ಎಂಟ್ರಿ ಆಗಬಾರ್ದಿತ್ತು, ನೋಡಿ ಒಂದು ವರ್ಷದಿಂದ ಏನೂ ರಿಟರ್ನ್ ಬಂದಿಲ್ಲ ಅನ್ಕೊಂತಾರೆ. ಬಟ್ ಅದ್ರ ಹಿಂದ್ಗಡೆ ಲಾಸ್ಟ್ 2 ಇಯರ್ಸಲ್ಲಿ ಏನಾಗಿತ್ತು, 30% ರಿಟರ್ನ್ ಬಂದಿತ್ತು. ಎವ್ರಿ ಇಯರ್ 30% ರಿಟರ್ನ್ ಬಂದಿತ್ತು. ಒಂದೊಂದು ವರ್ಷ ಸಡನ್ಲಿ ಬರುತ್ತೆ, ಒಂದೊಂದು ವರ್ಷ ಬರಲ್ಲ. ಹಂಗಂತ ಇಲ್ಲಿ ಎವ್ರಿ ಇಯರ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಎವ್ರಿ ಇಯರ್ ರಿಟರ್ನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. 2 ವರ್ಷ ಮೇಲೆ ಹೋಗ್ಲಿಲ್ಲದು 1 ವರ್ಷದಲ್ಲಿ ಹೋಗುತ್ತೆ, 3 ವರ್ಷ ಮೇಲೆ ಹೋಗ್ಲಿಲ್ಲದು 1 ವರ್ಷದಲ್ಲಿ ಹೋಗುತ್ತೆ. ಬಟ್ ನಾವು ಫಂಡಮೆಂಟಲ್ನ ಅರ್ಥ ಮಾಡಿಕೊಂಡ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. ಇಂಡಿಯಾದಲ್ಲಿ ಫಂಡಮೆಂಟಲ್ ಗ್ರೋತ್ ಇದೆ. ಯಾಕಂದರೆ ನಾನು ಹೇಳಿದ್ನಲ್ಲ, ಲಾಟ್ ಆಫ್ ರೀಸನ್ ಇದ್ದಾವೆ. ಯಂಗ್ ಪಾಪ್ಯುಲೇಷನ್ ಇದ್ದಾವೆ, ಮತ್ತು ನಮ್ಮ ಇಂಡಿಯಾದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇನ್ನೂ ಅಷ್ಟೊಂದು ಡೆವಲಪ್ ಆಗಿಲ್ಲ. ಯಾಕಂದರೆ ಈಗ ಜಪಾನು ಇವರೆಲ್ಲ ಯಾಕೆ ಕಮ್ಮಿ ಗ್ರೋತ್ ಆಗ್ತಾರೆ ಅಂದರೆ ಅವ್ರ ಹತ್ರ ಎಲ್ಲ ಇದೆ, ಹೊಸ್ದಾಗಿ ಬಿಲ್ಡ್ ಮಾಡೋದು ಏನೂ ಇಲ್ಲ. ನಮ್ಮ ಹತ್ರ ಏನೂ ಇಲ್ಲ, ಅದಕ್ಕೆಲ್ಲ ಹೊಸ್ದಾಗಿ ಬಿಲ್ಡ್ ಮಾಡ್ತೀವಲ್ಲ, ಗ್ರೋತ್ ಬರುತ್ತೆ. ಇವಾಗ ಸಿಮೆಂಟು ಲಾಸ್ಟ್ ವರ್ಷ 100 ಟನ್ ಸೆಲ್ ಆಗಿತ್ತು ಅನ್ಕೊಳ್ಳಿ, ಮುಂದಿನ ವರ್ಷ ಅದು 120 ಟನ್ ಸೆಲ್ ಆಗುತ್ತೆ. ಯಾಕಂದರೆ ಮುಂದಿನ ವರ್ಷ ಈ ರೋಡ್ ಕ್ಲೋಸ್ ಆಗುತ್ತಲ್ಲ, ಈ ರೋಡಿಗೆ ಸಿಮೆಂಟ್ ಹಾಕಿದ್ರು, ಮನೆ ಕಟ್ಟಿದ್ರು, ಮತ್ತೆ ಮುಂದಿನ ವರ್ಷ ಬೇರೆ ಕಡೆ ಹೋಗಿ ಮನೆ ಕಟ್ತಾರೆ, ಬೇರೆ ಕಡೆ ಹೋಗಿ ರೋಡ್ ಮಾಡ್ತಾರೆ. ಇದರಿಂದ ಗ್ರೋತ್ ಬರ್ತಾನೆ ಇರುತ್ತೆ. ಯಾಕಂದ್ರೆ ನಮ್ಮ ಹತ್ರ ಏನೂ ಇಲ್ಲ ಅಂತ ಖುಷಿ ಪಡಿ, ನಾವು ಇನ್ನೂ ಡೆವಲಪ್ ಆಗಿಲ್ಲ ಅಂತ. ಡೆವಲಪ್ ಆಗ್ದಲೇ ಇದ್ರೇ ಗ್ರೋತ್ ಬರುತ್ತೆ. ಡೆವಲಪ್ ಆಗಿಬಿಟ್ರೆ ಗ್ರೋತ್ ಬರಲ್ಲ. 1 ವರ್ಷ 2 ವರ್ಷ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ಬೋದು, ಟ್ರಂಪಿಂದ, ಲಾಟ್ ಆಫ್ ರೀಸನಿಂದ. ಬಟ್ ಇದೆಲ್ಲ ಶಾರ್ಟ್ ಟರ್ಮ್. ಲಾಂಗ್ ಟರ್ಮಲ್ಲಿ ನೀವು ಈ ಫಂಡಮೆಂಟಲ್ ಅರ್ಥ ಮಾಡ್ಕೊಳ್ಳಿ. ನಿಫ್ಟಿ ಅರ್ನಿಂಗ್ಸ್, ನಿಫ್ಟಿ ಯಾವ ರೀತಿ ಗ್ರೋ ಆಗುತ್ತೆ ಅಂತ, ನಿಫ್ಟಿ ಯಾವ ರೀತಿ ದುಡ್ಡು ಮಾಡುತ್ತೆ ಅದೇ ರೀತಿಯೇ ಶೇರ್ ಪ್ರೈಸ್ ಕೂಡ ಮೇಲೋಗೋದು, ನಿಫ್ಟಿ ಕೂಡ ಮೇಲೋಗೋದು. ಅರ್ನಿಂಗ್ಸ್ ಯಾವ ರೀತಿ ಮೇಲೋಗುತ್ತೆ ಅದೇ ರೀತಿ ಮೇಲೋಗೋದು. ಈ ಅರ್ನಿಂಗ್ಸ್ ಹೆಂಗೆ ಬರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈಗ FDಗೂ ಮತ್ತು ಇದಕ್ಕೂ ಕಂಪೇರ್ ಮಾಡಿದ್ರೆ ನಮಗೆ ಟ್ಯಾಕ್ಸ್ ಅಡ್ವಾಂಟೇಜ್ ಸಿಗುತ್ತೆ. ಈಗ ನೀವು ಸುಮ್ಮನೆ ಯೋಚನೆ ಮಾಡಿ, ನನಗೆ 6% ಇಂಟ್ರೆಸ್ಟ್ ಬರ್ತಾ ಇದೆ. ನಾನು ಇವಾಗ 1 ಕೋಟಿ ರೂಪಾಯಿ ಬ್ಯಾಂಕಲ್ಲಿ FD ಮಾಡಿದ್ದೀನಿ, ನನಗೆ ವರ್ಷಕ್ಕೆ 6 ಲಕ್ಷ ಇಂಟ್ರೆಸ್ಟ್ ಬರುತ್ತೆ, ಸರಿನಾ? ಈ 6 ಲಕ್ಷ ನನ್ನ ಪರ್ಸನಲ್ ಇನ್ಕಮಿಗೆ ಸೇರ್ಕೊಳುತ್ತೆ. ಇದನ್ನ ಗೌರ್ಮೆಂಟು ನನ್ನ ಪರ್ಸನಲ್ ಇನ್ಕಮ್ ಆಗಿ ಆ್ಯಡ್ ಮಾಡುತ್ತೆ. ನಂದೇನಾದರೂ 24 ಲಕ್ಷ ಸ್ಯಾಲ್ರಿ ಇದ್ದರೆ, ಈ 6 ಲಕ್ಷ ಏನಾದರೂ ನನಗೆ ಇಂಟ್ರೆಸ್ಟ್ ಬಂದರೆ, ನಂದು ಟೋಟಲ್ ಆ ವರ್ಷದ ಇನ್ಕಮ್ಮು 30 ಲಕ್ಷ ಆಗುತ್ತೆ. 30 ಲಕ್ಷ ಮೇಲಾದರೆ ನಾವೇನು ಮಾಡ್ಬೇಕು ಹೇಳಿ? ಇಂಡಿಯಾದಲ್ಲಿ ನಾರ್ಮಲಿ ತುಂಬ ಯಾಕೆ ಟಾಪ್ 1%ಗಳೆಲ್ಲ ತಗೊಂಡೋಗಿ ಎಲ್ಲ ಒಂದೇ ದುಡ್ಡಿಡಲ್ಲ ಅಂದರೆ, ಅವ್ರು ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಈಗ ನೀವೇನಾದರೂ FDನಲ್ಲಿ ದುಡ್ಡು ಇಟ್ಟಿದ್ದೀರಾ, ಈ ಥರ ನಿಮಗೆ ಒಂದು 6 ಲಕ್ಷ ವರ್ಷ ಬರ್ತಾ ಇದೆ. ಈಗ ನೀವೇನು ಮಾಡಿದ್ರಿ, 30% ಟ್ಯಾಕ್ಸ್ ಬ್ರಾಕೆಟಲ್ಲಿ ಬಂದ್ರಿ. 30 ಲಕ್ಷ ದುಡಿದ್ರೆ ವರ್ಷಕ್ಕೆ 30% ಟ್ಯಾಕ್ಸ್ ಬ್ರಾಕೆಟಲ್ಲಿ ಬರ್ತೀರಾ ಆರಾಮ್ಸೆ. ಈಗ 30 ಲಕ್ಷ ಟ್ಯಾಕ್ಸ್ ಬ್ರಾಕೆಟಲ್ಲಿ ಬಂದರೆ, ಈಗ ನೀವೇನು ದುಡಿದಿರ್ತೀರಲ್ಲ 6 ಲಕ್ಷಕ್ಕೆ 30% ಟ್ಯಾಕ್ಸ್ ಕಟ್ಟಬೇಕು. ಎಷ್ಟು ಕಟ್ಟಬೇಕು? ಮಿನಿಮಮ್ ಅಂದರೂ 1.5 ಲಕ್ಷ ಕಟ್ಟಬೇಕು. ನಿಮ್ಮದು ಟೋಟಲ್ ರಿಟರ್ನ್ ಎಷ್ಟಾಯಿತು? 4.5 ಲಕ್ಷ ಆಯಿತು. 1 ಕೋಟಿ FDಲಿ ಇಟ್ಟಿದ್ದಕ್ಕೆ ನಿಮಗೆ ಕೈಯಲ್ಲಿ ನೆಟ್ ಉಳಿದುಕೊಂಡಿದ್ದು 4.5 ಲಕ್ಷ. ಅಂದರೆ 4.5%. 6%ಗೆ 6 ಲಕ್ಷ ಅಂದರೆ 4.5 ಲಕ್ಷಕ್ಕೆ 4%. ಅದೇ ನೀವು ಇದೇ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದರೆ, ಎಕ್ಸಾಂಪಲ್ ತೊಗೊಳ್ಳಿ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದರೆ ನಿಮಗೆ 12% ಬಂದಿತ್ತು ಅಂದ್ಕೊಳ್ಳಿ, ನಿಫ್ಟಿಯಿಂದ 12% ರಿಟರ್ನ್ ಬಂದಿತ್ತು ಅಂದ್ಕೊಳ್ಳಿ. 12%ಅಲ್ಲಿ ನಮ್ಮ ಇಂಡಿಯನ್ ಗೌರ್ಮೆಂಟ್ ಏನು ಹೇಳುತ್ತೆ, ಇಲ್ಲಿ ಕ್ಯಾಪಿಟಲ್ ಗೇನ್ನ ಬಿಡುತ್ತೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ನ ಒಂದು ಸ್ಟ್ರಕ್ಚರ್ ಇದೆ. ಅಂದರೆ ನೀವು ಲಾಭ ಮಾಡಿರೋದು 1 ವರ್ಷದ ಮೇಲ್ಗಡೆಯಿಂದ ನೀವೇನಾದರೂ ಲಾಭ ಮಾಡಿದ್ರೆ ಅದನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಈ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು ನಮ್ಮ ಇಂಡಿಯಾದಲ್ಲಿ ಟ್ಯಾಕ್ಸ್ ಇರೋದು 12.5%. ನಿಮ್ದೇನಾದರೂ 1 ಕೋಟಿ ಮಾರ್ಕೆಟಲ್ಲಿ ಇನ್ವೆಸ್ಟ್ ಆಗಿದ್ರೆ, ನೀವು ಇದರಿಂದ 12% ರಿಟರ್ನ್ ತೆಗೆದಿದ್ರೆ 12 ಲಕ್ಷ. 12 ಲಕ್ಷದಲ್ಲಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳಕ್ಕೆ 10% ಕ್ಯಾಪಿಟಲ್ ಗೇನ್ ಕಟ್ಟಬೇಕು ಅನ್ಕೊಳ್ಳಿ. 10% ಕ್ಯಾಪಿಟಲ್ ಗೇನ್ ಕಟ್ಟಿದ್ರೆ ಎಷ್ಟಾಯಿತು?
12 ಲಕ್ಷದಲ್ಲಿ 10% ಅಂದರೆ 1,20,000 ರೂಪಾಯಿ ನೀವು ಟ್ಯಾಕ್ಸ್ ಕಟ್ಟಿದ್ದೀರಾ. ಇನ್ನು ಉಳ್ಕೊಂಡಿದ್ದೆಷ್ಟು? 10,80,000 ರೂಪಾಯಿ. ನಿಫ್ಟಿನಲ್ಲಿ ಇನ್ವೆಸ್ಟ್ ಮಾಡಿದ್ದಕ್ಕೆ 10,80,000 ರೂಪಾಯಿ ಸಿಕ್ತು. ಎಫ್ ಡಿನಲ್ಲಿ ಇನ್ವೆಸ್ಟ್ ಮಾಡಿದ್ದಕ್ಕೆ 4.25 ಲಕ್ಷ ಸಿಕ್ತು. ಎಷ್ಟು ಡಿಫ್ರೆನ್ಸ್ ಇದೆ ನೀವೇ ಯೋಚನೆ ಮಾಡಿ. 100%ಗಿಂತ ಜಾಸ್ತಿ ಡಿಫ್ರೆನ್ಸ್ ಇದೆ. ಹಂಗಂತ ನಾನು ನಿಫ್ಟಿನ ಸೇಫ್ ಅಲ್ಲ, ನಿಫ್ಟಿನೇ ಸೇಫು ಈ ಥರ ಏನೂ ಹೇಳ್ತಾ ಇಲ್ಲ. ಫಂಡಮೆಂಟಲಿ ಅರ್ಥ ಮಾಡ್ಕೊಳ್ಳಿ. ಎಫ್ ಟಿ ಯಾಕೆ ಬೇಕಂದರೆ ನಮಗೆ ಶಾರ್ಟ್ ಟರ್ಮ್ ಗೋಲ್ಗಳನ್ನ ಫುಲ್ಫಿಲ್ ಮಾಡೋಕ್ಕೆ. ಈಗ ನಾವೇನಾದರೂ ಮಾರ್ಕೆಟಲ್ಲಿ ನಮಗೆ ಗೊತ್ತಿಲ್ಲ ಮುಂದಿನ ವರ್ಷನೇ ಮಾರ್ಕೆಟ್ ಮೇಲೆ ಹೋಗುತ್ತೆ ಗೊತ್ತಿಲ್ಲ, 2 ವರ್ಷ ಬಿಟ್ಟು ಹೋಗುತ್ತೆ ಗೊತ್ತಿಲ್ಲ, 2 ವರ್ಷ ಬಿಟ್ಟು ಕೆಳಗೂ ಬರ್ಬೋದು ಮಾರ್ಕೆಟು, ಸ್ಟಾಕ್ ಮಾರ್ಕೆಟು. ಬಿಕಾಸ್ ಲಾಟ್ ಆಫ್ ರೀಸನ್ ಇರುತ್ತೆ. ಒಂದೊಂದ್ಸಲ P20 ಇರಲ್ಲ, 16ಕ್ಕೂ ಬರುತ್ತೆ. ಆವಾಗ ಅರ್ನಿಂಗ್ಸ್ ಗ್ರೋತ್ ಇದ್ರೂ ಕೂಡ ಪ್ರೈಸ್ ಕೆಳಗಿರುತ್ತೆ. ನಿಮ್ದು ಏನಾದರೂ ಗೋಲ್ ಇರುತ್ತೆ ಅನ್ಕೊಳ್ಳಿ, ಏನೋ 2 ವರ್ಷ ಬಿಟ್ಟು ಆ ದುಡ್ಡು ಬೇಕಾದಾಗ ಅಂಥ ದುಡ್ಡನ್ನ ನೀವೇನಾದ್ರು ಮಾರ್ಕೆಟಲ್ಲಿ ತಂದು ಹಾಕಿದಾಗ ಬಿಡಿಸ್ಕೊಬೇಕಾದ್ರೆ ಡೌನ್ ಆದರೆ ಏನು ಮಾಡ್ತೀರಾ? ವೇಸ್ಟಾ? ಅದಕ್ಕೆ ಶಾರ್ಟ್ ಟರ್ಮ್ ಗೋಲ್ ಏನಿರುತ್ತಲ್ಲ, 2 ವರ್ಷಕ್ಕಿಂತ ಒಳಗಡೆ ಇರೋ ಗೋಲು ಅಥವಾ 2.5 ವರ್ಷಕ್ಕಿಂತ ಒಳಗಡೆ ಇರೋ ಗೋಲ್ನ ನಾವು ಅಂಥ ದುಡ್ಡನ್ನ ಬ್ಯಾಂಕಲ್ಲೇ ಇಡಬೇಕು. ಬ್ಯಾಂಕ್ ಸೇಫು ಅಂಥದಕ್ಕೆ. ಶಾರ್ಟ್ ಟರ್ಮ್ ಗೋಲಿಗೆ ಸೇಫು, ಲಾಂಗ್ ಟರ್ಮ್ ಗೋಲಿಗಲ್ಲ. ಲಾಂಗ್ ಟರ್ಮಲ್ಲಿ ಇನ್ಫ್ಲೇಷನ್ 6% ಇರುತ್ತೆ, ನೀವು ಇಲ್ಲಿ 4.25% ಅರ್ನ್ ಮಾಡ್ತಿದ್ದೀರಾ, ನಿಮ್ಗೇನು ಸಿಗುತ್ತೆ? ನಿಮ್ಮ ದುಡ್ಡು ದಿವಸದಿಂದ ದಿವಸಕ್ಕೆ ಅದರ ವ್ಯಾಲ್ಯೂನ ಕಳ್ಕೊತಾ ಹೋಗುತ್ತೆ. ಈ ಫಂಡಮೆಂಟಲ್ನ ಅರ್ಥ ಮಾಡ್ಕೊಳ್ಳಿ, ನಿಮ್ಗೊಂದು ಕ್ಲಾರಿಟಿ ಬರುತ್ತೆ, ನಿಮ್ಗೊಂದು ಆರಾಮಾಗಿ ನಿದ್ದೆ ಬರುತ್ತೆ, ತಲೆ ಕೆಡಿಸ್ಕೊಳಂಗಿರಲ್ಲ. ಮಾರ್ಕೆಟ್ ಮೇಲೋದ್ರು ಕೆಳಗೋದ್ರು ಹೋದ್ರೆ ಹೋಗ್ಲಿ ಬಿಡು ಅಂತ ಅನ್ಸುತ್ತೆ ನಿಮಗೆ. ಕ್ಲಾರಿಟಿ ಇಲ್ಲದೇ ಇರೋ ಕಾರಣದಿಂದನೇ ನಮಗೆ ತುಂಬ ಜನಕ್ಕೆ ಭಯ ಆಗುತ್ತೆ. ಎಫ್ ಡಿ ಸೇಫ್ ಅನಿಸುತ್ತೆ, ಮಾರ್ಕೆಟ್ ಸೇಫ್ ಅನ್ಸಲ್ಲ. ಇದು ಅರ್ಥ ಆಗಲಿಲ್ಲದ್ರೆ 2-3 ಸಲ ನೋಡಿ, ಟೈಮ್ ವೇಸ್ಟ್ ಅನ್ಕೊಬೇಡಿ. ಟೈಮ್ ಇನ್ವೆಸ್ಟ್ ಮಾಡಿ. ದೇವ್ರಣೆಗೂ ನೀವು 2ನೇ ಸಲ ನೋಡಿದಾಗ ಅಥವಾ 3ನೇ ಸಲ ನೋಡಿದಾಗ ಅರ್ಥ ಆಗೇ ಆಗುತ್ತೆ. ನೀವು ಅರ್ಥ ಆಗಿಬಿಟ್ರೆ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಬಿಕಾಸ್ ನೀವು ಈ ಫಂಡಮೆಂಟಲ್ನೇ ಅರ್ಥ ಮಾಡ್ಕೊಂಡಿದ್ದೀರಾ. ದುಡ್ಡು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದೇ ಅರ್ಥ ಮಾಡ್ಕೊಂಡಿದ್ದೀರಾ. ದುಡ್ಡು ಯಾವ ರೀತಿ ಮೂವ್ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೀರಾ. ನೆಕ್ಸ್ಟು ನಿಮಗೆ ತಲೆನೋವೇ ಇರಲ್ಲ. ನೆಕ್ಸ್ಟ್ ನಿಮಗೆ ಭಯ ಅನ್ನೋದೇ ಇರಲ್ಲ. ನಾವಿಲ್ಲಿ ನಿಮ್ಮ ಭಯನ ಹೋಗ್ಸೋಕ್ಕೆ ಎಜುಕೇಟ್ ಮಾಡ್ಬೋದು. ಅದು ಬಿಟ್ಬಿಟ್ಟು ನಿಮ್ಮನ್ನ ಇದನ್ನು ಮ್ಯಾನಿಪ್ಯುಲೇಟ್ ಮಾಡೋಕ್ಕೆ ಬರಲ್ಲ. ಅಂದರೆ ನಿಮಗೆ ಏನಾಗಲ್ಲ ಅಂತ ಹೇಳ್ತಿದ್ರೆ ಎಷ್ಟು ದಿವಸ ಹೇಳೋಕ್ಕಾಗುತ್ತೆ? ಎಂಡ್ ಆಫ್ ದ ಡೇ ಭಯ ಬಂದೇ ಬರುತ್ತೆ. ಬಿಕಾಸ್ ಕ್ಲಾರಿಟಿ ಇರಲ್ಲ. ಒಂದು 2-3 ಸಲ ನೋಡಿ ನಿಮಗೆ ಕ್ಲಾರಿಟಿ ಬರುತ್ತೆ. ಮತ್ತು ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಒಂದು ಗೂಗಲ್ ಫಾರ್ಮ್ ಇರುತ್ತೆ. ಆ ಗೂಗಲ್ ಫಾರ್ಮಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ನಾವು ಯಾವುದೇ ರೀತಿ ದುಡ್ಡು ಚಾರ್ಜ್ ಮಾಡಲ್ಲ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.